ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು DNA ಸ್ಟ್ರಕ್ಚರ್ನ ತಿಳ್ಕೊಂಡಿದ್ವಿ. ಸೊ ಈಗ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕ್ಲಾಸ್ 12 NCERT ಅಲ್ಲಿ ಇರುವಂತಹ ಎಲ್ಲ ಕಾನ್ಸೆಪ್ಟ್ನು ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಪಾರ್ಟ್ 2. ಸೊ ಈ ಪಾರ್ಟ್ 2 ಅಲ್ಲಿ ನಾವು ಸರ್ಚ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಮತ್ತೆ DNA ಪ್ಯಾಕೇಜಿಂಗ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಥಿಂಗ್ ಇಸ್ DNA ಪ್ಯಾಕೇಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಸರ್ಚ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಏನೇನು ಎಕ್ಸ್ಪೆರಿಮೆಂಟ್ಸ್ ಇದೆಲ್ಲ ಅದ್ರ ಬಗ್ಗೆನೂ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈಗ DNA ಯಾವ ರೀತಿ ನ್ಯೂಕ್ಲಿಯಸ್ ಒಳಗಡೆ ಟೈಟ್ ಆಗಿ ಬೌಂಡ್ ಆಗಿದೆ, ಯಾವ ರೀತಿ ಅದು ಪ್ಯಾಕ್ ಆಗಿ ಅಷ್ಟು ಸಣ್ಣ ನ್ಯೂಕ್ಲಿಯಸ್ ಅಲ್ಲಿ ಅದು ಕರೆಕ್ಟ್ ಆಗಿ ಫಿಟ್ ಆಗಿದೆ ಅಂತ ಹೇಳಿ ಯಾವ ರೀತಿ ಅದು ಫಿಟ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಸರಿನಾ? ಸೊ ಈಗ DNA ನ ಲೆಂತ್ ಎಷ್ಟಿದೆ ಅಂತ ಹೇಳಿದರೆ 2.2 ಮೀಟರ್ಸ್. DNA ಎಷ್ಟಿದೆ? 2.2 ಮೀಟರ್ಸ್ ಒಂದು ಸೆಲ್ ಒಳಗಡೆ DNA ಎಷ್ಟಿದೆ? 2.2 ಮೀಟರ್ ಇದೆ. ಅದು ಎಷ್ಟು ಚಿಕ್ಕ ಸೆಲ್ ಒಳಗಡೆ ಫಿಟ್ ಆಗಿದೆ? ಸೆಲ್ ಕಣ್ಣಿಗೆ ಕಾಣಿಸಲ್ಲ, ಅದ್ರಲ್ಲೂ ನ್ಯೂಕ್ಲಿಯಸ್ ಎಷ್ಟಿರುತ್ತೆ ಸೈಜ್? 10⁻⁻6 ಮೀಟರ್. 10⁻⁻6 ಮೀಟರ್ ಅಷ್ಟು ಚಿಕ್ಕ ನ್ಯೂಕ್ಲಿಯಸ್ ಅಲ್ಲಿ ಜಸ್ಟ್ ಇಮ್ಯಾಜಿನ್ ಇಷ್ಟು ಉದ್ದ 2.2 ಮೀಟರ್ಸ್ ಉದ್ದ ಇರುವಂತಹ DNA ಹೆಂಗೆ ಇರ್ಲಿಕ್ಕೆ ಸಾಧ್ಯ ಆಯ್ತು? ಯಾಕಂದ್ರೆ ಪ್ಯಾಕಿಂಗ್ ಚೆನ್ನಾಗಾಗಿದೆ. ಈಗ ಸಪೋಸ್ ಎಕ್ಸಾಂಪಲ್ ತಗೊಂಡ್ರೆ ದಾರದ ರೋಲ್ ಇರುತ್ತೆ, ಹೌದಾ? ಸೊ ಅದನ್ನ ಓಪನ್ ಮಾಡಿದ್ರೆ ಎಲ್ಲಿ ತನಕ ಹೋಗುತ್ತೆ? ಓಪನ್ ಮಾಡಿ ಉದ್ದಕ್ಕೆ ಇಟ್ಕೊಂತ ಹೋದ್ರೆ, ನೀವು ಒಂದ್ ರೂಮ್ ಇಂದ ಸ್ಟಾರ್ಟ್ ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗಿ ರೋಡ್ ತುಂಬಾ ಮುಗ್ದು ಆ ರೋಡ್ ಫುಲ್ ಮುಗಿಯೋಷ್ಟು ಉದ್ದ ಹೋಗುತ್ತೆ. ಬಟ್ ಯಾವ ರೀತಿ ಪ್ಯಾಕ್ ಆಗಿದೆ, ಯಾವ ರೀತಿ ಕಾಯಿಲ್ ಆಗಿದೆ ಅಂತಂದ್ರೆ ಇಟ್ ಕ್ಯಾನ್ ಫಿಟ್ ಇಂಟು ಸ್ಮಾಲ್ ಸೈಜ್. ಓಕೆ, ನಮ್ ಕೈಯಲ್ಲಿ ಇಟ್ಕೊಳ್ಳೋ ಅಷ್ಟು ಚಿಕ್ಕದಾಗಿ ಅದು ಯಾವ ರೀತಿ ಕಾಯಿಲ್ ಆಗಿದೆ ಆ ತರ. ಸೊ ಲೈಕ್ ವೈಸ್ DNA ಆಲ್ಸೋ. ಈಗ ಅದನ್ನ ಕಾಯಿಲ್ ಆಗಕ್ಕೆ ನಮಗೆ ಏನ್ ಬೇಕಾಯ್ತು? ಒಂದು ರಟ್ಟಿನ ಟ್ಯೂಬ್ ತರದ್ದು ಬೇಕಾಯ್ತು. ಓಕೆ, ಅದಕ್ಕೆ ಏನ್ ಮಾಡಿದ್ರು? DNA ಥ್ರೆಡ್ ಏನಾಗಿದೆ? ಕಾಯಿಲ್ ಆಗಿದೆ. ಸೊ ಅದೇ ರೀತಿ DNA ಕೂಡ ಕಾಯಿಲ್ ಆಗ್ಬೇಕು ಅಂದ್ರೆ ಒಂದು ಮಟೀರಿಯಲ್ ಬೇಕು. ಸೊ ಯಾವ್ದದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ಥಿಂಗ್ ಇಸ್ 2.2 ಮೀಟರ್ಸ್ ಅಂತ ಹೆಂಗ್ ಗೊತ್ತಾಯ್ತು ಮ್ಯಾಮ್ DNA ಅಂತ ಕೇಳಿದ್ರೆ, ಸೊ ನೋಡಿ, ಲೆಂತ್ ಟೋಟಲ್ ಎಷ್ಟು ಬೇಸ್ ಪೇರ್ಸ್ ಇದೆ ಅದು ಕೌಂಟ್ ಮಾಡ್ಬೇಕು. ಸೊ ಲೆಂತ್ ಕೌಂಟ್ ಮಾಡ್ಬೇಕು. ಡಬಲ್ ಸ್ಟ್ರಾಂಡೆಡ್ DNA ಅಂದ್ರೆ ಏನ್ ಬೇಸ್ ತಗೋಬೇಕು ನಾವು? ಎಷ್ಟು ಬೇಸ್ ಪೇರ್ಸ್ ಇದೆ ಅಂತ. ಅದೇ ಸಿಂಗಲ್ ಸ್ಟ್ರಾಂಡೆಡ್ DNA ಇದ್ರೆ ಯಾವ ರೀತಿ ತಗೋಬೇಕು? ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಂತ. ಇದು ಫಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಗೆನೆ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ಅಲ್ಲಿ. ಸೊ ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ? ಯಾವ ರೀತಿ ಮೆಷರ್ ಮಾಡ್ಬೇಕು ಅಂತ. ಸೊ ಎಷ್ಟು ಬೇಸ್ ಪೇರ್ಸ್ ಇದೆ, ಓಕೆನಾ? ಸೊ ಬೇಸ್ ಪೇರ್ಸ್ ಎಷ್ಟಿದೆ? 6.6 into 10⁻⁹ ಬೇಸ್ ಪೇರ್ಸ್ ಇದೆ. ಈ ಎರಡು ಬೇಸ್ ಪೇರ್ಸ್ ಮಧ್ಯ ಡಿಸ್ಟೆನ್ಸ್ ಇದೆಯಲ್ಲ ಅದೆಷ್ಟಿದೆ? 0.34 ನ್ಯಾನೋಮೀಟರ್ ಇದೆ. ಬಟ್ ಇಲ್ಲಿ ಮೀಟರ್ಗೆ ಕನ್ವರ್ಟ್ ಮಾಡಿದಾಗ 0.34 into 10⁻⁹ ಮೀಟರ್ ಆಗತ್ತೆ. ಸರಿನಾ? ಸೊ 0.34 ನ್ಯಾನೋಮೀಟರ್ ಇದ್ದು 0.34 into 10⁻⁹ ಮೀಟರ್. ಸೊ ಮೀಟರ್ಗೆ ಕನ್ವರ್ಟ್ ಮಾಡಿದ್ದಾಯ್ತು. ಸೊ ಎಷ್ಟು ಸಿಗುತ್ತೆ? when you multiply these two, that is approximately 2.2 meters. So that is the length of DNA in a cell, human cell. ಸರಿನಾ? ಸೊ ಇಷ್ಟು ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಈಗ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಪ್ಯಾಕ್ ಆಗಿದೆ DNA, ಯೂಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಪ್ಯಾಕ್ ಆಗಿದೆ DNA ಅಂತ ಸಪರೇಟ್ ಆಗಿ ನೋಡ್ತಾ ಬರೋಣ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ DNA ನ ಲೆಂತ್ ಏನಿದೆ? ಚಿಕ್ಕದಿದೆ. ಅಂದ್ರೆ ಅದರಲ್ಲಿ ಬೇಸ್ ಪೇರ್ಸ್ ಕಡಿಮೆ ಇದೆ. ಸೊ ಕಡಿಮೆ ಬೇಸ್ ಪೇರ್ಸ್ ಇರೋದ್ರಿಂದ ಜಾಸ್ತಿ ಟೈಟ್ ಆಗಿ ಕಾಯಿಲ್ ಆಗಿ ಪ್ಯಾಕ್ ಮಾಡುವಂತ ನೆಸೆಸಿಟಿ ಇಲ್ಲ. ಸೊ ಹಂಗಾಗಿ ಅಲ್ಲಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರೋಟೀನ್ಸ್ ಇರ್ತದೆ. ಓಕೆನಾ? ಸೊ ಪ್ರೋಟೀನ್ಸ್ ಗೆ ಏನಾಗಿರುತ್ತೆ? DNA ವ್ರಾಪ್ ಆಗಿರುತ್ತೆ. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ರೆ ಈ ತರ ಲೂಪ್ ತರ ಆಗ್ತಾ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಪ್ರೋಟೀನ್ಸ್. ಸೊ ಇಟ್ ವಿಲ್ ಹೋಲ್ಡ್ ದಿಸ್ DNA ಟೈಟ್ಲಿ. ಓಕೆನಾ? ಸೊ ಈ ತರ ಲೂಪ್ಸ್ ತರ ಕಾಣಿಸ್ತಾ ಬರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್. ಸೊ DNA ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಸೊ ಹಂಗಾಗಿ ಸೈಟೋಪ್ಲಾಸಮ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಸ್ಪ್ರೆಡ್ ಆಗಿರುತ್ತೆ. ಬಟ್ ಒಂದೇ ಕಡೆ ಇಂಟ್ಯಾಕ್ಟ್ ಆಗಿ ಇರ್ಬೇಕಲ್ಲ, ಬಿಟ್ರೆ ಏನಾಗುತ್ತೆ? ದಾರ ಪೂರ್ತಿ ಸೆಲ್ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಸೊ ಒಂದೇ ಕಡೆ ಇರ್ಬೇಕು ಅಂತಂದೇಳಿ ಅಲ್ಲಲ್ಲಿ ಪ್ರೋಟೀನ್ಸ್ ಇರ್ತದೆ. ಯಾಕೆ ಈ ಪ್ರೋಟೀನ್ಸ್ ಗೆ ಮಾತ್ರ ಸಾಧ್ಯ ಆಯ್ತು DNA ನ ಕಾಯಿಲ್ ಮಾಡಿ ಇಟ್ಕೊಳ್ಳಕ್ಕೆ, DNA ನ ಟೈಟ್ ಆಗಿ ವ್ರಾಪ್ ಮಾಡಿ ಇಟ್ಕೊಳ್ಳಕ್ಕೆ ಅಂತ ಅಂದ್ರೆ, ದ ಸ್ಟೋರಿ ಈಸ್ DNA ಈಸ್ ಮೇಡ್ ಅಪ್ ಆಫ್ ಫಾಸ್ಫೋರಿಕ್ ಆಸಿಡ್. ಗೊತ್ತಿದೆಲ್ಲ ಫಾಸ್ಫೇಟ್ ಗ್ರೂಪ್ ಯಾವ್ದಿದೆ? ಫಾಸ್ಫೋರಿಕ್ ಆಸಿಡ್. ಆಸಿಡ್ ಇರೋದ್ರಿಂದ DNA ಚಾರ್ಜ್ ಏನಾಗಿದೆ? ನೆಗೆಟಿವ್ ಚಾರ್ಜ್. ಅಂಡ್ ದಿಸ್ ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಬೇಸಿಕ್ ಅಮೈನೋ ಆಸಿಡ್. That's why the charge of the protein is positive.
Now this positive protein can able to wrap this DNA which is negatively charged and it is completely bound to this protein. Okay na? So this is the story. ಯಾಕೆ ಈ ರೀತಿ ಹಿಡಿದು ಇಟ್ಕೊಳ್ಳೋಕೆ ಸಾಧ್ಯ ಆಯ್ತು ಅಂದ್ರೆ this is the basis. Okay na? ಯಾಕೆ ಅಂದ್ರೆ DNA ನೆಗೆಟಿವ್ ಚಾರ್ಜ್ ಆಗಿದೆ, ಹಿಸ್ಟೋನ್ ಪ್ರೋಟೀನ್ಸ್ ಯಾವ್ದಿದೆ ಪಾಸಿಟಿವ್ಲಿ ಚಾರ್ಜ್ ಆಗಿರುವಂತ ಪ್ರೋಟೀನ್ಸ್ ಇದೆ. ಸೊ ಹಾಗಾಗಿ it will hold this structure and this structure is known as nucleoid. ಎಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸೊ ದಿಸ್ ಇಸ್ ಸೆಲ್ ವಾಲ್, ಒಳಗಡೆ ಇರೋದು ಏನು, what is present inside the layer, so that is known as what, cell membrane. ಈ ಸೆಲ್ ಮೆಂಬ್ರೇನ್ ಇದೆ ಅಲ್ಲ, ಅಲ್ಲಲ್ಲಿ ಒಂದ್ ರೀಜನ್ ಅಲ್ಲಿ ಏನಾಗುತ್ತೆ, ಇನ್ವಾಜಿನೇಷನ್ ಇನ್ವರ್ಡ್ ಈ ತರ ಏನಾಗಿರುತ್ತೆ, ಬೆಂಡ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಮೀಸೋಸೋಮ್. ಮೀಸೋಸೋಮಿನ ಫಂಕ್ಷನ್ ಏನು, ರೆಪ್ಲಿಕೇಶನ್, ರೆಸ್ಪಿರೇಷನ್, ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಅಂದ್ರೆ ಇದೆ. ಯಾಕೆ ಅಂತ ಅಂದ್ರೆ ನೋಡಿ, DNA ಜೆನೆಟಿಕ್ ಮೆಟೀರಿಯಲ್ ಇದೆ ಅಲ್ವಾ, ಸೊ ರೆಪ್ಲಿಕೇಶನ್ ಆಗುತ್ತೆ, ರಿಪ್ರೊಡಕ್ಷನ್ಗೂ ಈ ಮೀಸೋಸೋಮ್ ಹೆಲ್ಪ್ ಮಾಡುತ್ತೆ. ಸೊ ರೆಪ್ಲಿಕೇಶನ್ ಹೆಂಗೆ ಅಂತಂದ್ರೆ ಜೆನೆಟಿಕ್ ಮೆಟೀರಿಯಲ್ ಮೀಸೋಸೋಮ್ಗೆ ಹೋಲ್ಡ್ ಆಗಿದೆ. ಸೊ ದಟ್ಸ್ ವೈ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಇದು ಪ್ರೊಕ್ಯಾರಿಯೋಟ್ಸ್ ನ ಸ್ಟೋರಿ ಆಯ್ತು. ಯುಕ್ಯಾರಿಯೋಟ್ಸ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಯಾಕೆ ಅಂದ್ರೆ ಜೆನೆಟಿಕ್ ಮೆಟೀರಿಯಲ್, ದ ಲೆಂತ್ ಆಫ್ ದ DNA ಈಸ್ ಲಾರ್ಜ್, ಲಾಂಗ್. ಸೊ ದಟ್ಸ್ ವೈ ಲಾಂಗ್ ಇದೆ. ಸೊ ಹಾಗಾಗಿ ಇಲ್ಲಿ ಪ್ಯಾಕೇಜಿಂಗ್ ಅಷ್ಟು ಈಸಿ ಇಲ್ಲ. ಸ್ವಲ್ಪ ಇದರಲ್ಲಿ ಏನು ನೆಕ್ಸ್ಟ್ ಲೆವೆಲ್ ಪ್ಯಾಕೇಜಿಂಗ್ ಇರ್ತದೆ. ಏನು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಪ್ರೈಮರಿ ಲೆವೆಲ್ ನೋಡೋಣ, ಬೇಸಿಕ್ ಲೆವೆಲ್, ಫಸ್ಟ್ ಲೆವೆಲ್, ಲೋ ಲೆವೆಲ್, ಅದಾದ್ಮೇಲೆ ಹೈಯರ್ ಲೆವೆಲ್ ಯಾವ ರೀತಿ ಪ್ಯಾಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸರಿನಾ? ಸೊ DNA ಏನಿದೆ, ಫಸ್ಟ್ ಆಫ್ ಆಲ್ ಇವಾಗ ಸ್ಟೋರಿ ತಿಳ್ಕೊಂಡಿದೀವಲ್ಲ, DNA ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ಪಾಸಿಟಿವ್ಲಿ ಚಾರ್ಜ್ ಇರೋದು ಯಾವುದು, ಪ್ರೋಟೀನ್. ಈ ಪ್ರೋಟೀನಿಗೆ ಯುಕ್ಯಾರಿಯೋಟ್ಸ್ ಅಲ್ಲಿ ಇರುವಂತ ಪ್ರೋಟೀನ್ DNA ವ್ರಾಪ್ ಆಗಿರುತ್ತಲ್ಲ, ಆ ಪ್ರೋಟೀನ್ ಯಾವುದು ಅಂದ್ರೆ ಹಿಸ್ಟೋನ್ ಪ್ರೋಟೀನ್. ಏನಂತ ಕರಿತೀವಿ, ಹಿಸ್ಟೋನ್ ಪ್ರೋಟೀನ್ ಅಂತ ಕರಿತೀವಿ. ಈ ಹಿಸ್ಟೋನ್ ಪ್ರೋಟೀನ್ ಯಾವ್ದ್ರಿಂದ ಆಗಿರೋದು, ಬೇರೆ 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 ಅಮೈನೋ ಆಸಿಡ್ಸ್ ಇಂದ ಆಗಿರೋದು. ಬಟ್ ಇಲ್ಲಿ ಯಾವ ಅಮೈನೋ ಆಸಿಡ್ಸ್ ಇದೆ ಅಂತ ಅಂದ್ರೆ ಲೈಸಿನ್ ಮತ್ತೆ ಆರ್ಜಿನೈನ್ ಅಮೈನೋ ಆಸಿಡ್ಸ್ ಇಂದ ಪ್ರೋಟೀನ್ ಆಗಿದೆ. ಸೊ ಹಾಗಾಗಿ ಈ ಪ್ರೋಟೀನಿನ ಚಾರ್ಜ್ ಏನಾಗುತ್ತೆ, ಪಾಸಿಟಿವ್. ಯಾಕಂದ್ರೆ ಲೈಸಿನ್ ಮತ್ತೆ ಆರ್ಜಿನೈನ್ ದೇ ಆರ್ ಬೇಸಿಕ್ ಅಮೈನೋ ಆಸಿಡ್. ಬೇಸಿಕ್ ಇತ್ತು ಅಂದ್ರೆ ಚಾರ್ಜ್ ಏನಾಯ್ತು, ಪಾಸಿಟಿವ್. ಅದೇ DNA ಅಲ್ಲಿ ಆಸಿಡಿಕ್ ಕಂಟೆಂಟ್ ಯಾವ್ದಿದೆ, ಫಾಸ್ಫೋರಿಕ್ ಆಸಿಡ್ ಇದೆ. ಹಾಗಾಗಿ DNA ಏನು ನೆಗೆಟಿವ್ಲಿ ಚಾರ್ಜ್. ಸೊ ಈ ಹಿಸ್ಟೋನ್ ಪ್ರೋಟೀನಿನ ಕತೆ ಏನು ಅಂತ ಅಂದ್ರೆ, ಈ ಹಿಸ್ಟೋನ್ ಪ್ರೋಟೀನ್ ಅಲ್ಲಿ 5 ಸಬ್ ಯೂನಿಟ್ ಇರುತ್ತೆ. ಏನೇನಿರುತ್ತೆ, 5 ಸಬ್ ಯೂನಿಟ್. ಯಾವ್ದ್ಯಾವ್ದು, H1, H2, H2A, H2B, H3, H4 ಅಂತ. ಯಾವ ರೀತಿ ಅರೇಂಜ್ ಆಗಿದೆ ಇಲ್ಲಿ ನೋಡಿ. H2A, H2B, H3, H4 4 ಆಯ್ತಾ. ಇದೇ ಇನ್ನೊಂದು ಸೆಟ್ ಇದೆ ಅಂದ್ರೆ this 4 into 2. ಸೊ ಟೋಟಲ್ ಎಷ್ಟಾಯ್ತು, 8 ಆಯ್ತು. ಓಕೆನಾ? 3D ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. 4 ಸಬ್ ಯೂನಿಟ್ಸ್ ಇದೆ, ಅದರ ಹಿಂದೆ ಮತ್ತೆ ಅದೇ ತರ ಕಾಪಿ ಇನ್ನು 4 ಸಬ್ ಯೂನಿಟ್ಸ್ ಇದೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು, 8 ಆಯ್ತು. ಸರಿನಾ? ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಆಕ್ಟಾಮರ್. ಮತ್ತೆ ಒಂದೇ ಒಂದು ಸಿಂಗಲ್ ಇದೆ, ಯಾವುದು ಅಂದ್ರೆ H1. H1 ಸಬ್ ಯೂನಿಟ್ ಇಸ್ ಸಿಂಗಲ್ ಅಂಡ್ ದೀಸ್ ಟು ಆರ್ ಇನ್ ಪೇರ್. ಯಾವ್ದಾವ್ದು H2A ಪೇರ್ ಇದೆ, H2B, H3, H4 ಇದೆಲ್ಲ ಪೇರ್ into 2. So that's why this is 8 and this is one single. ಯಾಕೆ ಇದು ಈ ರೀತಿ ಇದೆ ಅಂತಂದ್ರೆ this will link to another histone protein. ಇನ್ನೊಂದು ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಅಲ್ಲಿ ಮತ್ತೆ DNA ವ್ರಾಪ್ ಆಗುತ್ತೆ. ನೋಡಿ, this green color globular structure is what, this is histone protein and this black thread like structure is known as DNA. So this is protein. ಪ್ರೋಟೀನಿಗೆ ಏನ್ ಸುತ್ತಕೊಂಡಿದೆ, DNA. ಓಕೆನಾ? ಸೊ DNA ಸುತ್ತಕೊಂಡು ಮತ್ತೆ ಮುಂದೆ ಬರುತ್ತೆ. ಮತ್ತೆ ಇಲ್ಲೊಂದು ಪ್ರೋಟೀನ್, ಮತ್ತೆ ಇದಕ್ಕೆ DNA ಸುತ್ತಕೊಳ್ಳುತ್ತೆ, ಮತ್ತೆ ನೆಕ್ಸ್ಟ್ ಪ್ರೋಟೀನ್, 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 ಈ ರೀತಿ. ಸೊ ಪ್ರೋಟೀನ್ ಎಲ್ಲ ಅಕ್ಕಪಕ್ಕ ಇರುತ್ತೆ. ಅದಕ್ಕೆ ಯಾವ್ದು ಸುತ್ತಕೊಂತ ಬಂದಿದೆ, DNA ವ್ರಾಪ್ ಆಗಿ ಬರ್ತಾ ಇರುತ್ತೆ. ಸೊ ಯಾವ ತರ ಕಾಣಿಸುತ್ತೆ ಇದು ಅಂತಂದ್ರೆ, ದಾರದಲ್ಲಿ ಮುತ್ತು ಪೋಣಿಸ್ತೀವಲ್ಲ ಆ ರೀತಿ ಕಾಣಿಸುತ್ತೆ. ಸೊ ದಟ್ಸ್ ವೈ when we observe under electron microscope, it will be visible. We can see this structure as beads on a string structure. ಅದಕ್ಕೆ ಇದನ್ನ ಏನಂತ ಕರಿತೀವಿ, beads on a string model ಅಂತಾನು ಕರಿತೀವಿ. ಸೊ ಇದು ಒಂದು ಯೂನಿಟ್ ಗೆ ಏನಂತ ಕರಿತೀವಿ, ನ್ಯೂಕ್ಲಿಯೋಸೋಮ್. ಈ ರೀತಿ ಬಹಳ ನ್ಯೂಕ್ಲಿಯೋಸೋಮ್ ಇರ್ತದೆ. So that structure is known as what, beads on a string structure, and that is what is known as what, chromatin. ಇದನ್ನ ನಾವೇನಂತ ಕರಿತೀವಿ, ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಸೊ ಕ್ರೋಮ್ಯಾಟಿನ್ ಅಂತ ಅಂದ್ರೆ ಏನು, ಬಹಳ ನ್ಯೂಕ್ಲಿಯೋಸೋಮ್ ಇದೆ. ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್. ಸೊ ದಾರ
ಇದೆ, ಅದರಲ್ಲಿ ಅಲ್ಲಲ್ಲಿ ಏನ್ ಕಾಣಿಸ್ತಾ ಇರುತ್ತೆ, ಪರ್ಲ್ ಮುತ್ತು ಪೋಣಿಸಿರೋ ತರ ಕಾಣಿಸ್ತಾ ಇರುತ್ತೆ. ಯಾವ ಮೈಕ್ರೋಸ್ಕೋಪ್ ಅಲ್ಲಿ ಅಂತಾನು ಕೂಡ ಸ್ಪೆಸಿಫಿಕ್ ಆಗಿ ನಿಮ್ಗೆ ಕ್ವಶನ್ ಕೇಳ್ತಾರೆ. ಯಾವುದು ಅಂದ್ರೆ ದಟ್ ಈಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸರಿನಾ? ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಮತ್ತೆ ಎಷ್ಟು DNA ವ್ರಾಪ್ ಆಗಿರುತ್ತೆ ಒಂದು ಹಿಸ್ಟೋನ್ ಪ್ರೋಟೀನ್ಗೆ? DNA ನ ಎಷ್ಟು ಲೆಂತ್ ಅಂತಂದ್ರೆ ನಾವಿವಾಗ ಸುಮ್ನೆ ಅಂದಾಜಾಗಿ ಹೇಳಿದಾಗ ಈಗ ಒಂದು ಯಾವ್ದು ಯಾವ್ದಿದು ಹಿಸ್ಟೋನ್ ಪ್ರೋಟೀನ್ ಇದೆ. ಓಕೆ, ಸೊ ಹಿಂಗ್ ಸುತ್ತಿದ್ರೆ ಒಂದು 20 ಸೆಂಟಿಮೀಟರ್ ಅಷ್ಟು ಒಂದು ಪ್ರೋಟೀನಿಗೆ ಸುತ್ಕೊಂಡಿದೆ, ಇನ್ನೊಂದು ಹಿಂಗ್ ಬಂದ್ರೆ ಮತ್ತೆ 20 ಸೆಂಟಿಮೀಟರ್ ಅಷ್ಟು ಸುತ್ಕೊಳ್ಳುತ್ತೆ ಅಂತ ಆ ತರ ಹೇಳ್ತೀವಿ. ಬಟ್ ಆಕ್ಚುಲಿ ನಾವು DNA ಗೆ ಹೇಳಿದಾಗ ಬೇಸ್ ಪೇರ್ಸ್ ಎಷ್ಟಿದೆ ಅಂತಂದೇಳಿ ನಾವು ಹೇಳ್ಬೇಕಲ್ವಾ. ಸೊ ಎಷ್ಟು ಬೇಸ್ ಪೇರ್ಸ್ ಅಷ್ಟು ಒಂದು ಹಿಸ್ಟೋನ್ ಪ್ರೋಟೀನಿಗೆ ಸುತ್ಕೊಳ್ಳುತ್ತೆ ಅಂತಂದ್ರೆ ಇದು ಒಂದು ಪ್ರೋಟೀನ್ ಸೇರಿ 200 ಬೇಸ್ ಪೇರ್ಸ್ ಅಷ್ಟು DNA ಸುತ್ಕೊಂಡಿರುತ್ತೆ. ಸೊ ಒಂದು ಪ್ರೋಟೀನಿಗೆ 200 ಬೇಸ್ ಪೇರ್ಸ್ ಅಷ್ಟು DNA ಸುತ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಪ್ರೋಟೀನ್ ಇದೆ, ಮತ್ತೆ 200 ಬೇಸ್ ಪೇರ್ಸ್ ಅಷ್ಟು DNA ಸುತ್ಕೊಂಡಿದೆ. ಸೊ ಹಂಗಂದ್ರೆ DNA ನ ಲೆಂತ್ ಎಷ್ಟಿದೆ ಟೋಟಲ್ ಆಗಿ? ಸೊ ಟೋಟಲ್ ಆಗಿ DNA ಲೆಂತ್ ಎಷ್ಟಿದೆ? 6.6 into 10⁹9 ಇದೆ. ಹೌದಾ? ಸೊ ಹಂಗಂದ್ರೆ ಎಷ್ಟು ಹಿಸ್ಟೋನ್ ಪ್ರೋಟೀನ್ ಬೇಕಾಗುತ್ತೆ ಟೋಟಲ್ DNA ನ ಕಂಪ್ಲೀಟ್ ಆಗಿ ಸುತ್ಕೊಳ್ಳೋಕೆ? ಸೊ ಎಷ್ಟು ಹಿಸ್ಟೋನ್ ಪ್ರೋಟೀನ್ ಬೇಕಾಗುತ್ತೆ ಅಂತಂದೇಳಿ ಕ್ವೆಶನ್ ಬಂದಾಗ for that what you need to do is divide 6.6 into 10⁹9 by 200 base pairs. 200 base pairs ನ ಯಾವ ರೀತಿ ಬರ್ಕೋಬಹುದು? 200 is simply written as 2 into 10⁻², and what is the answer we will get? 3.3 into 10⁻7 means 3.3 into 10⁻7 nucleosome are required to completely wrap whole DNA, which measures around 6.6 into 10⁻9 base pairs, that is 2.2 meters of length. ಸರಿನಾ? ನಿಮಗೆ ಈ ತರ ಬೇರೆ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಏನಂತ ಕೇಳ್ತಾರೆ? ಜೆನೆಟಿಕ್ ಮೆಟೀರಿಯಲ್ ಯಾವ್ದಾದ್ರು ಒಂದು ಅದರ ಬೇಸ್ ಪೇರ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ನೀವು ಅದರ ಎಷ್ಟು ನ್ಯೂಕ್ಲಿಯೋಸೋಮ್ ಬೇಕಾಗುತ್ತೆ ಅಂತ ಕ್ವೆಶನ್ ಕೇಳ್ತಾರೆ. ಸೊ ನೀವು ಯೂಶಲಿ ಯಾವ್ದು ತಗೊಂತೀರಾ? ಕಾಮನ್ ಆಗಿರೋದು ಅಂದ್ರೆ ಒಂದು ನ್ಯೂಕ್ಲಿಯೋಸೋಮ್ಗೆ 200 ಬೇಸ್ ಪೇರ್ಸ್ ವ್ರಾಪ್ ಆದ್ರೆ ಅಂತಂದೇಳಿ ಕಾಮನ್ ಕಂಡೀಷನ್ ತಗೊಂಡ್ರೆ ಯು ಜಸ್ಟ್ ಡಿವೈಡ್ ದಟ್ ಜೆನೆಟಿಕ್ ಮೆಟೀರಿಯಲ್ ನಂಬರ್ ಬೈ 2. ಸರಿನಾ? ದಟ್ ಈಸ್ ಬೈ 200. ಸೊ ಆನ್ಸರ್ ವಿ ವಿಲ್ ಗೆಟ್ ಯಾವುದು ಎಷ್ಟು ಅಂತಂದೇಳಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಬೋದು ಕ್ವೆಶನ್ಸ್. ಸರಿನಾ? ಸೊ ದಿಸ್ ಇಸ್ ಅಬೌಟ್ ಪ್ಯಾಕೇಜಿಂಗ್, ಲೋ ಲೆವೆಲ್ ಪ್ಯಾಕೇಜಿಂಗ್. ನೆಕ್ಸ್ಟ್ ಏನಾಗುತ್ತೆ? ಈ ತರ ಬರ್ತಾ ಬರ್ತಾ ಏನಾಗುತ್ತೆ? ಟೈಟ್ ಆಗಿ ಕಾಯಿಲ್ ಆಗ್ತಾ ಬರುತ್ತೆ. ಹತ್ತತ್ರ ಕಾಯಿಲ್ ಆಗುತ್ತೆ. ಸ್ವಲ್ಪ ದೂರ ಇರೋದು ನೆಕ್ಸ್ಟ್ ಏನಾಯ್ತು? ಹತ್ತತ್ರ ಕಾಯಿಲ್ ಆಗ್ತಾ 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 ಸ್ಟ್ರಕ್ಚರ್ ಏನಾಗುತ್ತೆ? ಕಂಡೆನ್ಸ್ ಆಗ್ಬಿಟ್ಟು ಮೆಟಾಫೇಸ್ ಅಲ್ಲಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಅಲ್ಲಿ ತನಕ ಕ್ರೋಮೋಸೋಮ್ ಅಂತಂದೇಳಿ ನಾವು ನೋಡೋದಿಲ್ಲ. ಸೊ ಯೂಶಲಿ ಸೆಲ್ ಇದೆ. ಓಕೆನಾ? ಸೊ ಒನ್ ಇಸ್ ಸೆಲ್ ಒಳಗಡೆ ಏನಿದೆ? ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ಯಾವ ರೀತಿ ಕಾಣಿಸುತ್ತೆ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದ್ರೆ ಥ್ರೆಡ್ ತರ ಕಾಣಿಸ್ತಾ ಇರುತ್ತೆ. ಕ್ರೋಮಾಟಿನ್. ಕ್ರೋಮಾ ಅಂದ್ರೆ ಕಲರ್, ಟಿನ್ ಅಂತ ಅಂದ್ರೆ ಏನು? ಥ್ರೆಡ್. ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಯಾಕೆ ಕ್ರೋಮಾ ಕಲರ್ ಅಂತ ಹೇಳಿದ್ರು ಅಂದ್ರೆ ನಾವು ಸ್ಟೈನ್ ಮಾಡಿದ್ರೆ ಇದು ಕಲರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ? ಕ್ರೋಮಾಟಿನ್ ಅಂತ ಕರಿತೀವಿ. ಸೊ ಥ್ರೆಡ್ ತರ ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ. ಸೊ ದಟ್ ಈಸ್ ಕ್ರೋಮಾಟಿನ್. ಯಾವಾಗ್ಲೂ ಹಂಗೇನೆ ಇರೋದು. ಯಾವಾಗ ಕ್ರೋಮೋಸೋಮ್ ಆಗಿ ಕಾಣಿಸುತ್ತೆ ಮ್ಯಾಮ್ ಅಂತ ಕೇಳಿದ್ರೆ ಯಾವಾಗ ಸೆಲ್ ಡಿವಿಷನ್ ಆಗುತ್ತೆ, ಪ್ರೊಫೇಸ್ ಆಗಿದ್ಮೇಲೆ ಮೆಟಾಫೇಸ್ ಬರುತ್ತೆ, ಅವಾಗ ಈ ಕ್ರೋಮಾಟಿನ್ ಏನಾಗುತ್ತೆ? ಇನ್ನು ಹತ್ತತ್ರ ಕಾಯಿಲ್ ಆಗಿ ಕಂಡೆನ್ಸ್ ಆಗ್ಬಿಟ್ಟು ಕ್ರೋಮೋಸೋಮ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಸರಿನಾ? ಇಲ್ಲಿದೆ ನೋಡಿ, ಇದು DNA. ಓಕೆನಾ? ನೆಕ್ಸ್ಟ್ ಏನಾಯ್ತು? ಇದೆಲ್ಲ ಏನು ಒಂದೊಂದೇ ಕಾಣಿಸ್ತಾ ಇದೆಲ್ಲ, ಇದು ಹಿಸ್ಟೋನ್ ಆಕ್ಟೋಮರ್ಸ್. ಸರಿನಾ? ಸೊ ಈ ಸ್ಟ್ರಕ್ಚರ್ ಇದೆಲ್ಲ ನೋಡಿ, ಈ ಸ್ಟ್ರಕ್ಚರ್ ಏನಂತ ಕರಿತೀವಿ? ಬೀಡ್ಸ್ ಆನ್ ಅ ಸ್ಟ್ರಿಂಗ್ ಸ್ಟ್ರಕ್ಚರ್, ಅಂಡ್ ದಿಸ್ ಇಸ್ ವಾಟ್? ಕ್ರೋಮಾಟಿನ್. ಇದೇ ಉದ್ದ ಇದ್ರೆ ಕ್ರೋಮಾಟಿನ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಇದು ನೆಕ್ಸ್ಟ್ ಹತ್ತತ್ರ ಕಾಯಿಲ್ ಆಗ್ತಾ ಬರುತ್ತೆ. ಆಮೇಲೆ ಕಂಡೆನ್ಸ್ ಆಗಿ ಏನಾಗುತ್ತೆ? ಕ್ರೋಮೋಸೋಮ್ ಆಗುತ್ತೆ. ಮತ್ತೆ ಇನ್ನು ಟೈಟ್ ಆಗಿ ಕಾಯಿಲ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇರೆ ಪ್ರೋಟೀನ್ಸ್ ಗಳು ಬೇಕಾಗುತ್ತೆ. ಆ ಪ್ರೋಟೀನ್ಸ್ ಗೆ ನಾವ್ ಏನಂತ ಕರಿತೀವಿ? ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್, NHC, non-histone chromosomal protein. And usually these proteins are not that is basic amino acid. These are not made up of basic amino acid, rather it is made up of acidic amino acid like tryptophan and tyrosine. ಓಕೆನಾ? ಸೊ ಈ ರೀತಿ ಬೇರೆ ಪ್ರೋಟೀನ್ಸ್ ಗಳನ್ನು ಕೂಡ ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಟ್ರೇಸ್ ಎಲಿಮೆಂಟ್ಸ್, ಅಯಾನ್ಸ್ ಬೇಕಾಗುತ್ತೆ. ಮತ್ತೆ RNA ಕೂಡ ಇರುತ್ತೆ. ಸೊ ಅದೆಲ್ಲ ಸೇರ್ಬಿಟ್ಟು ಕೊನೆಗೆ ಯಾವ ರೀತಿ ಸ್ಟ್ರಕ್ಚರ್ ಆಗುತ್ತೆ ಅಂದ್ರೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಆಗುತ್ತೆ. ಯಾವಾಗ? ಸೆಲ್ ಡಿವಿಷನ್ ಅಲ್ಲಿ ಮೆಟಾಫೇಸ್, ಅನಾಫೇಸ್ ಅಲ್ಲಿ ಕೂಡ ನೋಡ್ತೀವಿ. ಟಿಲೋಫೇಸ್, ಅನಾಫೇಸ್, ಟಿಲೋಫೇಸ್ ತನಕ ಇರುತ್ತೆ. ಆಮೇಲೆ ಸಪರೇಟ್ ಆಗ್ಬಿಟ್ಟು ಟಿಲೋಫೇಸ್ ಅಲ್ಲಿನೇ, ಟಿಲೋಫೇಸ್ ಎಂಡ್ ಆಫ್ ದ ಟಿಲೋಫೇಸ್ it will
what return into its original structure ಮತ್ತೆ chromatin ತರ ಆಗುತ್ತೆ. So where both the cell will divide later. ಓಕೆನಾ? ಸೊ ಆ ರೀತಿ ಆಗುತ್ತೆ. ಈಗ ಈ ಕ್ರೊಮ್ಯಾಟಿನ್ ಇದೆಯಲ್ಲ, ಈ ಕ್ರೊಮ್ಯಾಟಿನ್ ಎಲ್ಲಾ ಕಡೆನೂ ಒಂದೇ ತರ ಇರೋದಿಲ್ಲ. ಥ್ರೆಡ್ ಕೆಲವೊಂದ್ ಕಡೆ ಥ್ರೆಡ್ ಇದೆಲ್ಲ ಟೈಟ್ ಆಗಿ ಅರೇಂಜ್ ಆಗಿರುತ್ತೆ, ಕೆಲವೊಂದ್ ಕಡೆ ಥ್ರೆಡ್ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಸೆಲ್ ಒಳಗಡೆ ಆ ತರ ಕಾಣಿಸ್ತಾ ಇರುತ್ತೆ ನ್ಯೂಕ್ಲಿಯಸ್ ಒಳಗಡೆ, ಸರಿನಾ? ಸೊ ಈಗ ಲೂಸ್ ಆಗಿ ಅರೇಂಜ್ ಆಗಿರುವಂತ ಥ್ರೆಡ್ ಗೆ ಏನಂತ ಕರಿತೀವಿ? ಯೂಕ್ರೊಮ್ಯಾಟಿನ್. ಅದೇ ಟೈಟ್ ಆಗಿ ಅರೇಂಜ್ ಆಗಿರುವಂತ ಥ್ರೆಡ್ ಗೆ ಏನಂತ ಕರಿತೀವಿ? ಹೆಟಿರೋಕ್ರೊಮ್ಯಾಟಿನ್. ಡೆನ್ಸ್ಲಿ ಪ್ಯಾಕ್ಡ್, ಟೈಟ್ಲಿ ಪ್ಯಾಕ್ಡ್ ಅಂಡ್ ದಿಸ್ ಇಸ್ ಲೂಸ್ಲಿ ಪ್ಯಾಕ್ಡ್. ಸೊ ಇದು ಲೂಸ್ ಆಗಿ ಥ್ರೆಡ್ ಇರೋದ್ರಿಂದ ನಾವು ಅದಕ್ಕೆ ಕಲರ್ ಹಾಕಿದ್ರೆ, ಸ್ಟೇನ್ ಹಾಕಿದ್ರೆ ಏನಾಗುತ್ತೆ? ಲೈಟ್ ಕಾಣಿಸುತ್ತೆ. ಅದೇ ಹತ್ತತ್ರ ಇದ್ರೆ, ಟೈಟ್ ಆಗಿ ಅರೇಂಜ್ ಆಗಿದ್ರೆ ಅದಕ್ಕೆ ಕಲರ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ? ಡಾರ್ಕ್ ಕಾಣಿಸುತ್ತೆ, ಸರಿನಾ? ಮತ್ತೆ ಇದು ಲೂಸ್ ಆಗಿ ಅರೇಂಜ್ ಆಗಿರೋದ್ರಿಂದ ಈ ಸ್ಟ್ರಕ್ಚರ್ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಗೆ ಹೋಗುತ್ತೆ, ಮತ್ತೆ ಟ್ರಾನ್ಸ್ಲೇಷನ್ ಕೂಡ ಕರೆಕ್ಟ್ ಆಗಿ ಸ್ಪೇಸ್ ಸಿಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಲಿಕ್ಕೆ, ಸರಿನಾ? ಅದೇ ಟೈಟ್ ಆಗಿ ಅರೇಂಜ್ ಆಗಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಲಿಕ್ಕೆ ಅಲ್ಲಿ ಸ್ಪೇಸ್ ಸಿಗೋದಿಲ್ಲ. ಸೊ ದಟ್ಸ್ ವೈ ಹೆಟಿರೋಕ್ರೊಮ್ಯಾಟಿನ್ ಈಸ್ ಇನ್ಆಕ್ಟಿವ್ ಟ್ರಾನ್ಸ್ಕ್ರಿಪ್ಷನಲಿ, ಬಟ್ ಯೂಕ್ರೊಮ್ಯಾಟಿನ್ ದೇ ಆರ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್. ನಿಮಗೆ 2 ಮಾರ್ಕ್ಸ್ ಗೆ ಬಹಳ ಸರಿ ಇದು ಕ್ವೆಶನ್ ಕೇಳ್ತಾರೆ, ಡಿಫರೆನ್ಸ್ ಬಿಟ್ವೀನ್ ಯೂಕ್ರೊಮ್ಯಾಟಿನ್ ಮತ್ತೆ ಹೆಟಿರೋಕ್ರೊಮ್ಯಾಟಿನ್. ಅವಾಗ ನೀವು ಇದನ್ನ ಬರೀತೀರಾ, ಸರಿನಾ? ಸೊ ದೀಸ್ are the difference between euchromatin and heterochromatin. So this is the packaging of DNA. ಹೈ ಲೆವೆಲ್ ಪ್ಯಾಕೇಜಿಂಗ್ ಗೆ ಯಾವ ಪ್ರೋಟೀನ್ ಬೇಕು ಅಂತ ನಿಮಗೆ ಕ್ವೆಶನ್ ಕೇಳ್ತಾರೆ ನೀಟ್ ಮತ್ತೆ KCT ಥಿಯರಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ಲಿ. ಅವಾಗ ಏನಂತ ಬರೀತೀರಾ? ಕ್ರೊಮ್ಯಾಟಿನ್ ಬೇಕಾಗುತ್ತೆ ಆಸ್ ಯೂಶುವಲ್. ಅದ್ರ ಜೊತೆಗೆ ಯಾವ ಪ್ರೋಟೀನ್ ಬೇಕು ಅಂತಂದ್ರೆ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಬೇಕಾಗುತ್ತೆ. ಅವಾಗ ಇದು ಹೈಲಿ ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ಯಾಕೇಜಿಂಗ್ ಆಫ್ DNA, ಸರಿನಾ? ಸೊ ಈ ರೀತಿ DNA ಪ್ಯಾಕ್ ಆಗಿ ಕರೆಕ್ಟ್ ಆಗಿ ನ್ಯೂಕ್ಲಿಯಸ್ ಒಳಗಡೆ ಫಿಟ್ ಆಗಿದೆ. ಇಲ್ಲ ಅಂತ ಅಂದ್ರೆ ಹಂಗೇನೆ ಇದೇ ತರನೇ DNA ಇದ್ಬಿಟ್ಟಿದ್ರೆ 2.2 ಮೀಟರ್ ಇಟ್ ವಿಲ್ ಗೋ ಲಾಂಗ್ ಅಂಡ್ ಲಾಂಗ್ ಅಂಡ್ ಲಾಂಗ್ ಅಂಡ್ ಲಾಂಗ್. ಸೆಲ್ ಇಂದ ಹೊರಗಡೆ ಬಂದು ಆರ್ಗನ್ಸ್ ಬಂದು, ಆರ್ಗನ್ಸ್ ಇಂದ ಹೊರಗಡೆ ಬಂದು ಎಲ್ಲಿ ಆರ್ಗಾನಿಸಮ್ ಇಂದಾನೆ ಹೊರಗಡೆ ಬರುವಂತ ಚಾನ್ಸಸ್ ಕೂಡ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ going to do like that. It will tightly coil and pack and fit directly inside the nucleus very precisely. Okay, so that is the structure of, that is the packaging of DNA material. Okay na? So that is genetic material. So next, ಈಗ ನೋಡಿ ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಇನ್ನು ಸೈಂಟಿಸ್ಟ್ ಗೆ ಗೊತ್ತಿರಲಿಲ್ಲ ಆವಾಗ. ಓಕೆ, 1920s ಅಲ್ಲಿ ವಾಟ್ ಇಸ್ ಜೆನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಏನ್ ಹೇಳ್ತಾ ಇದ್ರು ಮೆಂಡಲ್ ಮತ್ತೆ ಅವರ ಸ್ಟೂಡೆಂಟ್ಸ್, ಅವರೆಲ್ಲ ಏನು ಐಡೆಂಟಿಫೈ ಮಾಡ್ತಾ ಇದ್ರು, ದಟ್ ಈಸ್ ಒನ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಜೆನೆಟಿಕ್ ಮೆಟೀರಿಯಲ್ ಹೋಗುತ್ತೆ. ಸೊ ದಟ್ ವಿಲ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ. ಒನ್ ವಿಲ್ ಬಿ ಡಾಮಿನೆಂಟ್, ಅನದರ್ ವಿಲ್ ಬಿ ರಿಸೆಸಿವ್. ಓಕೆನಾ? ಫ್ಯಾಕ್ಟರ್ ಅಂತ ಅಂದ್ರೆ ಏನು ಅದನ್ನೆಲ್ಲ ಹೇಳ್ತಾ ಇದ್ರು. ಟ್ರೇಟ್ಸ್ ಅಂದ್ರೆ ಏನು, ಟ್ರೇಟ್ಸ್ ಅಂದ್ರೆ ವೆರೈಟಿ ಅಂದ್ರೆ ಏನು, ಸೊ ಅದರದೆಲ್ಲ ಇನ್ಫಾರ್ಮೇಶನ್ ಇತ್ತು. ಬಟ್ ವಾಟ್ ಎಕ್ಸಾಕ್ಟ್ಲಿ ಜೆನೆಟಿಕ್ ಮೆಟೀರಿಯಲ್ ಈಸ್, ಹೌ ಇಟ್ ಲುಕ್ಸ್ ಅಂತ ಹೇಳಿ ಯಾವ್ದು ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಸೊ ಅವಾಗ ಏನ್ ಮಾಡಿದ್ರು ಸೈಂಟಿಸ್ಟ್ ಎಲ್ಲ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ವಾಟ್ ಈಸ್ ಎಕ್ಸಾಕ್ಟ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂತ. ಅವಾಗ ಅದೇ ಟೈಮ್ ಅಲ್ಲಿ ಗ್ರಿಫಿತ್ ಅನ್ನೋ ಒಬ್ರು ಸೈಂಟಿಸ್ಟ್, ದಟ್ ಈಸ್ ಇನ್ ದ ಇಯರ್ 1928, ಫ್ರೆಡ್ರಿಕ್ ಗ್ರಿಫಿತ್, he did series of experiments to know what exactly genetic material is ಅಂತ ಹೇಳಿ. ಅದನ್ನ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿ ನಿಮಗೆ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅರ್ಥ ಆಗುತ್ತೆ. So let's begin with this experiment. So that is under the heading search of the genetic material. First one is Griffith experiment. So in the year 1928, Frederick Griffith, scientist, with his co-workers, they did several experiments on one organism. That organism name is Streptococcus pneumoniae, and it is also known as Diplococcus pneumoniae, and it is also known as Pneumococcus pneumoniae. All these are same. So this organism is bacteria. Coccus anta andre enu circle iruantha bacteria. So this is a kind of bacteria. So in the name itself pneumonia is there, means it will cause disease that is known as pneumonia. Pneumonia disease cause ಮಾಡುವಂತ ಬ್ಯಾಕ್ಟೀರಿಯಾ ಇದೆ, ಅದು ಯಾವುದು? ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ, ಸರಿನಾ? ಸೊ ಈ ಬ್ಯಾಕ್ಟೀರಿಯಾ ಏನ್ ಮಾಡಿದ್ರು ಅಂತಂದ್ರೆ ಲ್ಯಾಬ್ ಅಲ್ಲಿ ಇದನ್ನ ಬೆಳೆಸಿದ್ರು. ಬ್ಯಾಕ್ಟೀರಿಯಾ ಬೆಳೆಸ್ಬೇಕು ಅಂತಂದ್ರೆ 2 ಸಣ್ಣ ಪೆಟ್ರಿ ಡಿಶ್ ತಗೊಂತಾರೆ. ಓಕೆ, ಸೊ ಪೆಟ್ರಿ ಡಿಶ್ ಅಲ್ಲಿ ಏನ್ ಮಾಡ್ತಾರೆ, ಬ್ಯಾಕ್ಟೀರಿಯಾ ಗ್ರೋ ಆಗ್ಲಿಕ್ಕೆ ಏನು ಫುಡ್ ಬೇಕು ಅದನ್ನ ಹಾಕಿರ್ತಾರೆ. ಸೊ ಬ್ಯಾಕ್ಟೀರಿಯಾ ಗ್ರೋ ಆಯ್ತು. ಯಾವುದು? ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಈ ಬ್ಯಾಕ್ಟೀರಿಯಾಗೆ ಬೇರೆ ಬೇರೆ ಸ್ಟ್ರೇನ್ಸ್ ಇದೆ. ಓಕೆ, ಸೊ ಬೇರೆ ಬೇರೆ ಸ್ಟ್ರೇನ್ಸ್ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಸ್ತಾರೆ. ಬಟ್ ಅವ್ರು ತಗೊಂಡಿದ್ದು 2. ಯಾವುದು? ಒಂದು ಎಸ್ ಸ್ಟ್ರೇನ್, ಇನ್ನೊಂದು ಆರ್ ಸ್ಟ್ರೇನ್. ಏನಿದು ಮ್ಯಾಮ್ ಎಸ್ ಮತ್ತೆ ಆರ್ ಸ್ಟ್ರೇನ್ ಅಂತ ಅಂದ್ರೆ ನೋಡಿ,
ಸೊ ಪೆಟ್ರಿ ಡಿಶ್ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಬ್ಯಾಕ್ಟೀರಿಯಾ ಒಂದೊಂದೇ ಗ್ರೋ ಆಗಿರಲ್ಲ, ಅದು ಯಾವಾಗಲೂ ಕೊಲನಿಯಲ್ಲಿ ಇರುತ್ತೆ, ಗುಂಪು ಗುಂಪಾಗಿ ಇರುತ್ತೆ. ಸೊ ಕೆಲವೊಂದು ಬ್ಯಾಕ್ಟೀರಿಯಾ ಮೇಲ್ಗಡೆ ಒಂದು ಶೈನಿಂಗ್ ಲೇಯರ್ ಕಾಣಿಸ್ತಾ ಇರುತ್ತೆ, ಒಂದು ಶೈನಿ ಲೇಯರ್ ಕಾಣಿಸ್ತಾ ಇರುತ್ತೆ, ಔಟರ್ ಲೇಯರ್. ಸೆಲ್ವಲ್ ಆದ್ಮೇಲೆ ಅದರ ಔಟರ್ ಲೇಯರ್, ಆ ಕಾಲೋನಿ ಎಲ್ಲ ಶೈನಿಂಗ್ ಕಾಣಿಸ್ತಾ ಇರುತ್ತೆ. ಅದು ಯಾಕೆ ಅಂದ್ರೆ ದಟ್ ಈಸ್ ಮೇಡ್ ಅಪ್ ಆಫ್ ಪಾಲಿಸ್ಯಾಕರೈಡ್, ಇಸ್ ನಥಿಂಗ್ ಬಟ್ ಶುಗರ್ ಇಂದ ಆಗಿರುವಂತಹ ಒಂದು ಲೇಯರ್. ಇನ್ನೊಂದು ಇರುತ್ತೆ, ಇನ್ನೊಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ, ದಟ್ ಈಸ್ ಅನದರ್ ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾ ವೇರ್ ದರ್ ಇಸ್ ನೋ ಶೈನಿ ಲೇಯರ್ ಆನ್ ಇಟ್ಸ್ ಔಟರ್. ಓಕೆ, ಹೊರಗಡೆ ಯಾವ್ದು ಶೈನಿ ಲೇಯರ್ ಇರೋದಿಲ್ಲ. ಅದಕ್ಕೆ ಇದನ್ನ ಆರ್ ಸ್ಟ್ರೇನ್ ಅಂತ ಕರೆದ್ರು. ಆರ್ ಅಂದ್ರೆ ರಫ್ ಸ್ಟ್ರೇನ್, ಅಂಡ್ ದಿಸ್ ಈಸ್ ನೋನ್ ಆಸ್ ಸ್ಮೂತ್ ಸ್ಟ್ರೇನ್. ಸ್ಮೂತ್ ಸ್ಟ್ರೇನ್, ಎಸ್ ಸ್ಟ್ರೇನ್, ರಫ್ ಸ್ಟ್ರೇನ್, ಆರ್ ಸ್ಟ್ರೇನ್. ಸರಿನಾ? ಈಗ ಈ ಸ್ಮೂತ್ ಇದೆಲ್ಲ ನೋಡಕ್ಕೇನು ಶೈನಿಂಗ್ ಇದೆ, ಬಟ್ ದಿಸ್ ಇಸ್ ಡೇಂಜರ್. ಏನು ಅಂದ್ರೆ ದಿಸ್ ವಿಲ್ ಕಾಸ್ ಡಿಸೀಸ್ ದಟ್ ಈಸ್ ನೋನ್ ಆಸ್ ನಿಮೋನಿಯಾ. ಈ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನಿಮೋನಿಯಾ ಕಾಸ್ ಮಾಡುತ್ತೆ. ಹಂಗಾಗಿ ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ, ವೈರುಲೆಂಟ್. ವೈರುಲೆಂಟ್ ಅಂತ ಅಂದ್ರೆ ಏನು, ಡಿಸೀಸ್ ಕಾಸ್ ಮಾಡುತ್ತೆ ಅಂತ ಅರ್ಥ. ನಾನ್ ವೈರುಲೆಂಟ್ ಅಂತ ಅಂದ್ರೆ ಏನು, ಡಿಸೀಸ್ ಕಾಸ್ ಮಾಡಲ್ಲ ಅಂತ ಅರ್ಥ. ಸಪೋಸ್ ಈಗ ಆಂಟ್ಸ್ ಇದೆ, ಇರುವೆ ಇದೆ, ಅದ್ರಲ್ಲಿನೇ 2 ತರ ಇರುತ್ತೆ. ಯೂಶಲಿ ನಾನು ಹೇಳ್ತಿದ್ದೀನಿ ಜನರಲ್ ಆಗಿ, ಒಂದು ರೆಡ್ ಆಂಟ್, ಇನ್ನೊಂದು ಬ್ಲಾಕ್ ಆಂಟ್. ಸರಿನಾ? ಸೊ ರೆಡ್ ಆಂಟ್ ಇದೆಯಲ್ಲ, ಇದು ಕಚ್ಚುತ್ತೆ, ಬ್ಲಾಕ್ ಆಂಟ್ ಕಚ್ಚಲ್ಲ. ಸೊ ಅದೇ ತರ, ಸೊ ಹಿಯರ್ ಎಸ್ ಸ್ಟ್ರೇನ್ ಇಟ್ ಕಾಸ್ ಡಿಸೀಸ್, ದಟ್ ಈಸ್ ಯಾವುದು ಆರ್ ಸ್ಟ್ರೇನ್ ಡಸ್ ನಾಟ್ ಕಾಸ್ ಎನಿ ಡಿಸೀಸ್. ಸೊ ಈ 2 ಟೈಪ್ ಇರುವಂತಹ ಸ್ಟ್ರೇನ್ಸ್ ಇರುವಂತಹ ಬ್ಯಾಕ್ಟೀರಿಯಾನ ಎಕ್ಸ್ಪೆರಿಮೆಂಟ್ ಗೆ ತಗೊಂಡ್ರು. ಸರಿನಾ? ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ, ಎಸ್ ಸ್ಟ್ರೇನ್ ಫಸ್ಟ್ ತಗೊಂತಾರೆ, ಅದನ್ನ ಇಂಜೆಕ್ಷನ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದ್ಮೇಲೆ ಇಂಜೆಕ್ಷನ್ ಒಳಗಡೆ ತಗೊಂಡ್ಮೇಲೆ ಯಾವ್ದಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ ಮೌಸ್. ಪಾಪ ಎಕ್ಸ್ಪೆರಿಮೆಂಟ್ ಗೆ ಯಾವಾಗ್ಲೂ ಬಲಿಪಶು ಆಗೋದು ಯಾವ್ದು ಅಂದ್ರೆ ಮೌಸ್. ಸೊ ಮೌಸಿಗೆ ಏನ್ ಮಾಡ್ತಾರೆ, ಎಸ್ ಸ್ಟ್ರೇನ್ ನ ಇಂಜೆಕ್ಟ್ ಮಾಡ್ತಾರೆ. ಸೊ ಆಸ್ ಯೂಶುವಲ್ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗೊತ್ತು. ಇಂಜೆಕ್ಟ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಮೌಸ್ ಒಳಗಡೆ ಹೋಗ್ಬಿಟ್ಟು ನಿಮೋನಿಯಾ ಕಾಸ್ ಮಾಡುತ್ತೆ. ಹಂಗಾಗಿ ಮೌಸ್ ಪಾಪ ಏನಾಯ್ತು, ಸತ್ತೋಯ್ತು. ಓಕೆನಾ? ನೆಕ್ಸ್ಟ್ ಏನ್ ಮಾಡಿದ್ರು, ಆರ್ ಸ್ಟ್ರೇನ್ ತಗೊಂಡು. ಆರ್ ಸ್ಟ್ರೇನ್ ಯಾವುದು, ಒಳ್ಳೆ ಸ್ಟ್ರೇನ್, ಇದು ಡಿಸೀಸ್ ಕಾಸ್ ಮಾಡಲ್ಲ. ಸೊ ಅದನ್ನ ತಗೊಂಡು ಇಲಿಗೆ ಇಂಜೆಕ್ಟ್ ಮಾಡ್ತಾರೆ. ಇಲಿ ಅವಾಗ ಸತ್ತೋಗಲ್ಲ, ಆರಾಮಾಗಿ ಹ್ಯಾಪಿಯಾಗಿ ಇರುತ್ತೆ. ಸರಿನಾ? ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಗೆ ಏನ್ ಮಾಡ್ತಾರೆ, ಸ್ವಲ್ಪ ಟ್ವಿಸ್ಟ್ ಮಾಡೋಣ ಅಲ್ಲ, ಇದು ನಮಗೆ ನಾರ್ಮಲ್ ಆಗಿ ಗೊತ್ತಿರೋದೆ. ನಮಗೆ ಗೊತ್ತಾಗ್ಬೇಕು ಜೆನೆಟಿಕ್ ಮೆಟೀರಿಯಲ್ ಬಗ್ಗೆ ಅಂತಂದ್ರೆ ಸ್ವಲ್ಪ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಎಸ್ ಸ್ಟ್ರೇನ್ ನ ಏನ್ ಮಾಡಿದ್ರು, ಹೀಟ್ ಮಾಡಿದ್ರು. ಸಪೋಸ್ ಈಗ ಪೆಟ್ರಿ ಡಿಶ್ ಇದೆ, ಇದರಲ್ಲಿ ಬ್ಯಾಕ್ಟೀರಿಯಾ ಇದೆ, ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಇದೆ. ಸೊ ಇಲ್ಲಿಂದ ಏನ್ ಮಾಡಿದ್ರು, ಹೀಟ್ ಮಾಡಿದ್ರು. ಸೊ ಬ್ಯಾಕ್ಟೀರಿಯಾ ಏನಾಯ್ತು, ಸತ್ತೋಯ್ತು. ಸೊ ದಟ್ ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾ. ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಸಾಯಿಸಿಲ್ಲ, ಹೀಟ್ ಮಾಡಿ ಬ್ಯಾಕ್ಟೀರಿಯಾನ ಸಾಯಿಸಿರೋದು. ಸೊ ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾನ ಏನ್ ಮಾಡಿದ್ರು, ಮೊಲಕ್ಕೆ ಇಂಜೆಕ್ಟ್ ಮಾಡಿದ್ರು, ಸಾರಿ ಇಲಿಗೆ ಇಂಜೆಕ್ಟ್ ಮಾಡಿದ್ರು. ಅವಾಗ ಇಲಿ ಏನಾಯ್ತು, ಸತ್ತೋಗಲ್ಲ, ಆರಾಮಾಗಿ ಬದುಕಿರುತ್ತೆ. ನಮಗೆ ಇದು ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇದೆ, ಯಾಕಂದ್ರೆ ಹೀಟ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಸೊ ಬ್ಯಾಕ್ಟೀರಿಯಾ ಸತ್ತೋಗಿದೆ ಅಂತ ಅಂದ್ರೆ ಡಿಸೀಸ್ ಕಾಸ್ ಮಾಡಲ್ಲ, ನಿಮೋನಿಯಾ ಡಿಸೀಸ್ ಕಾಸ್ ಮಾಡಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಇಲಿ ಬದುಕಿದೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಫೋರ್ತ್, ಈಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇದೆಲ್ಲ, ಇದು ಥರ್ಡ್, ಮತ್ತೆ ಆರ್ ಸ್ಟ್ರೇನ್ ಎರಡನ್ನೂ ಕಂಬೈನ್ ಮಾಡ್ತಾರೆ. ಸೊ ನಮಗೆ ಏನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬೇಕು, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅಂತ ಅಂದ್ರೆ ಇಲಿ ಬದುಕಿರ್ಬೇಕು, ಆರ್ ಸ್ಟ್ರೇನ್ ಅಂತ ಅಂದ್ರೂ ಕೂಡ ಏನಾಗಿರ್ಬೇಕು, ಇಲಿ ಬದುಕಿರ್ಬೇಕು. ಸೊ ಎರಡನ್ನೂ ಕಂಬೈನ್ ಮಾಡಿದ್ರೆ ಏನಾಗ್ಬೇಕು, ಇಲಿ ಬದುಕಿರ್ಬೇಕು. ಬಟ್ ಇಲಿ ಏನಾಗ್ಬಿಡ್ತು, ಸತ್ತೋಗ್ಬಿಡ್ತು. ಸೊ ವಾಟ್ ಈಸ್ ದ ರೀಸನ್ ಅಂತ ಹೇಳಿ ಕ್ವೆಶನ್ ಬಂತು ಅಲ್ಲಿ ನಮ್ಮ ಗ್ರಿಫಿತ್ ಅಂಕಲಿಗೆ. ಏನಿರ್ಬೋದು ಇದು ರೀಸನ್, ವೈ ದಿಸ್ rat ಡೈ, ವೈ ದಿಸ್ ಮೈಸ್ ಡೈಡ್. ಓಕೆನಾ? ಯಾಕೆ ಇದು ಸತ್ತೋಯ್ತು ಅಂತ ಹೇಳಿ ಕ್ವೆಶನ್ ಮಾರ್ಕ್ ಬಂತು. ಅವ್ರ ಏನ್ ಅನ್ಕೊಂತಾರೆ, ಮೇ ಬಿ ಈ ಎಸ್ ಸ್ಟ್ರೇನ್ ಇಂದ ಏನೋ ಆರ್ ಸ್ಟ್ರೇನಿಗೆ ಪಾಸ್ ಆಗಿದೆ, ಹಂಗಾಗಿ ಆರ್ ಸ್ಟ್ರೇನ್ ಏನಾಗ್ಬಿಟ್ಟಿದೆ, ವೈರುಲೆಂಟ್ ಆಗಿದೆ. ಸೊ ದಟ್ಸ್ ವೈ ಇಟ್ ಕಾಸ್ಡ್ ನಿಮೋನಿಯಾ ಟು ದಿಸ್ ರ್ಯಾಟ್ ಅಂಡ್ ದಟ್ಸ್ ವೈ ಮೈಸ್ ಡೈಡ್ ಅಂತ ಹೇಳಿ ಅನ್ಕೊಂತಾರೆ. ಯಾಕೆ ಅಂದ್ರೆ ಸತ್ತಿರೋ ಅಂತ ಮೈಸಿಗೆ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ನೋಡ್ತಾರೆ. ಅಲ್ಲಿ ಅವರಿಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ನಿಮೋನಿಯಾ ಕಾಸ್ ಮಾಡುವಂತ ಎಸ್ ಸ್ಟ್ರೇನ್ ದಟ್ ಈಸ್ ಬ್ಯಾಕ್ಟೀರಿಯಾ ಸಿಗುತ್ತೆ. ಸೊ ಯಾಕೆ ಇದು ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಸಿಗುತ್ತೆ, ಬಟ್ ಆರ್ ಸ್ಟ್ರೇನ್ ಯೂಶುವಲಿ ನಿಮೋನಿಯಾ ಕಾಸ್ ಮಾಡಲ್ಲ. ಅಂದ್ರೂ ಈ ಇಲಿ ಹೆಂಗೆ ಸತ್ತೋಯ್ತು ಅಂತ ಹೇಳಿ ಅವರಿಗೆ ಕ್ವೆಶನ್ ಮಾರ್ಕ್. ಸೊ ಅವರು ಏನ್ ಅನ್ಕೊಂತಾರೆ ಅಂದ್ರೆ, ಈ ಎಸ್ ಸ್ಟ್ರೇನ್ ಇದೆಲ್ಲ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್, ಅದು ಏನೋ ಪಾಸ್ ಮಾಡಿದೆ ಆರ್ ಸ್ಟ್ರೇನ್ಗೆ. ಹಂಗಾಗಿ ಆರ್ ಸ್ಟ್ರೇನಿನ ಕ್ಯಾರೆಕ್ಟರ್ ಏನಾಗ್ಬಿಟ್ಟಿದೆ, ಚೇಂಜ್ ಆಗಿದೆ. ಆರ್ ಸ್ಟ್ರೇನ್ ಇವಾಗ ವೈರುಲೆಂಟ್ ಆಗ್ಬಿಟ್ಟು ನಿಮೋನಿಯಾ ಕಾಸ್ ಮಾಡಿ ಇಲಿನ ಸಾಯಿಸಿದೆ ಅಂತ ಹೇಳಿ ಅವರು ಅನ್ಕೊಂತಾರೆ. ಓಕೆನಾ? ಸೊ ಅವರಿಗೆ ಅವಾಗ ಏನು DNA ಅಂದ್ರೆ ಏನು, ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಏನು, ಇನ್ನೂ ಐಡಿಯಾ ಇರಲಿಲ್ಲ. ಓಕೆನಾ? 1928 ಇದು. ಬಟ್ DNA ಜೆನೆಟಿಕ್ ಮೆಟೀರಿಯಲ್ ಸ್ಟ್ರಕ್ಚರ್ ಯಾವಾಗ ಗೊತ್ತಾಗಿದ್ದು, 1953ಗೆ. ಅರ್ಥ ಆಗ್ತದೆ, 1953ಗೆ ನೊಬೆಲ್ ಪ್ರೈಸ್ ಬಂದಿದ್ದು. ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಲ್ಲ. ಬಟ್ ದಿಸ್ ಇಸ್
ವೇ ಬ್ಯಾಕ್ ಇನ್ 1928. ಓಕೆನಾ. ಸೊ ಅವ್ರು ಏನಂತ ಹೇಳಿದ್ರು, that is R strain bacteria had somehow been transformed by heat killed S strain bacteria, and what is going to transform is known as what, transforming principle. ಅದೇನೋ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಲ್ಲ, ಅದನ್ನ ಏನಂತ ಕರೆದ್ರು ಅವರು, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ದಟ್ಸ್ ವೈ ಎಕ್ಸ್ಪ್ಲೇನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ನೀವು ಇದನ್ನ ಬರೀತೀರಾ. ಅವ್ರು ಏನ್ ಹೇಳಿದ್ರು, ಏನೋ ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನ್ ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಹಂಗಾಗಿ ಆರ್ ಸ್ಟ್ರೇನ್ ಏನಾಗಿದೆ, ಎಸ್ ಸ್ಟ್ರೇನ್ ತರ ಬಿಹೇವ್ ಮಾಡ್ಬಿಟ್ಟು ನಿಮೋನಿಯಾ ಕಾಸ್ ಮಾಡಿದೆ ಅಂತ ಅನ್ಕೊಂಡ್ರು. ಓಕೆನಾ. ಸೊ ಅವರು ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದಾರೆ, ಹೆಂಗೆ ಇದು ನೋಡು, ಗಂಗೆ ಹೆಂಗೆ ನಾಗವಲ್ಲಿಯಾಗಿ ಬದಲಾಗ್ಬಿಟ್ಲು ಅಂತ ಅವರಿಗೆ ಕ್ವೆಶನ್ ಗೊತ್ತಾಗ್ತಿಲ್ಲ. ಸೊ ಗಂಗೆ ನಾರ್ಮಲ್ ಆರ್ ಸ್ಟ್ರೇನ್ ಇತ್ತು, ನಾಗವಲ್ಲಿ ಹೆಂಗಾಗ್ಬಿಟ್ಲು, ಎಸ್ ಸ್ಟ್ರೇನ್ ಹೆಂಗಾಗ್ಬಿಟ್ಲು ಅಂತಂದೇಳಿ. ಹೌದಾ. ಸೊ ದಟ್ ಈಸ್ ದ ಥಿಂಗ್ ದೇ ಆರ್ ಥಿಂಕಿಂಗ್, ಬಟ್ they did not get any answer at that time. ಅವರಿಗೆ ಯಾವುದು ಅಂತ ಗೊತ್ತಾಗಿಲ್ಲ. ಸೊ ದಿಸ್ ಎಕ್ಸ್ಪೆರಿಮೆಂಟ್ ಅರ್ಧಕ್ಕೆ ನಿಂತೋದು. ಸರಿನಾ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, 3 ಸೈಂಟಿಸ್ಟ್, ಓಕೆನಾ. ಸೊ 3 ಜನ ಸೈಂಟಿಸ್ಟ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಸೊ ಎಕ್ಸಾಕ್ಟ್ಲಿ ಏನು ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಎಸ್ ಸ್ಟ್ರೇನ್, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನಿಗೆ ಏನು ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಏನ್ ಟ್ರಾನ್ಸ್ಫರ್ ಆಗಿರ್ಬೋದು, ಏನ್ ಟ್ರಾನ್ಸ್ಫರ್ ಆಗಿರೋದಕ್ಕೆ ಈ ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ತರ ಬಿಹೇವ್ ಮಾಡ್ತಿದೆ ತಿಳ್ಕೊಬೇಕಲ್ವಾ. ಸೊ ತಿಳ್ಕೊಬೇಕು ಅಂತಂದೇಳಿ ಆ ಬಯೋಕೆಮಿಕಲ್ ಯಾವುದು ಅಂತಂದೇಳಿ ಅದರ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಬೇಕಾಗಿತ್ತು. ದಟ್ಸ್ ವೈ ವಾಟ್ ಇಟ್ ಇಸ್ ನೋನ್ ಆಸ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಈ ಟ್ರಾನ್ಸ್ಫಾರ್ಮ್ ಮಾಡುವಂತಹ ಪ್ರಿನ್ಸಿಪಲ್ ಯಾವ್ದಿದೆ, ಅದು ಏನು, ಅದರ ನೇಚರ್ ಏನು, ಅದರ ಬಯೋಕೆಮಿಕಲ್ ಯಾವುದು ಅಂತಂದೇಳಿ ತಿಳ್ಕೊಬೇಕಿತ್ತು. ಸೊ ಹೀಟ್ ಕಿಲ್ಡ್ ಇಂದ ಏನ್ ಪಾಸ್ ಆಗಿದೆ, ಪ್ರೋಟೀನ್ ಬಂತಾ, RNA ಬಂತಾ, DNA ಬಂತಾ, ಏನ್ ಬಂದಿರೋದ್ರಿಂದ ಈ ಎಸ್ ಸ್ಟ್ರೇನ್, ಈ ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಬದಲಾಗಿದೆ. ಓಕೆನಾ. ಸೊ ಈ ಗಂಗೆ ನಾಗವಲ್ಲಿಯಾಗಿ ಯಾಕೆ ಬದಲಾಗ್ಲು, ಏನಿರ್ಬೋದು ರೀಸನ್ ಗೊತ್ತಾಗ್ಬೇಕಿತ್ತಲ್ಲ. ಸೊ ದಟ್ಸ್ ವೈ ದೇ ಆರ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್. ಸೊ ವಾಟ್ ದೇ ಟುಕ್ ಈಸ್ 3 ಡಿಫರೆಂಟ್ ಏನು ಕಾಂಬಿನೇಷನ್ಸ್ ತಗೊಂತಾರೆ. ಏನ್ ಮಾಡ್ತಾರೆ, DNA ನ RNA ನ ಪ್ರೋಟೀನ್ ಅಂತ ಹೇಳಿ ಕನ್ಫ್ಯೂಷನ್ಸ್ ಇತ್ತು ಅವಾಗ ಸೈಂಟಿಸ್ಟ್ ಅಲ್ಲಿ ಯಾವಾಗ್ಲೂ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರೋಟೀನ್ ನ ಕಿಲ್ ಮಾಡುವಂತಹ ಎನ್ಸೈಮ್ ಪ್ರೋಟಿಯೇಸ್ ಎನ್ಸೈಮ್, DNA ನ ಡಿಗ್ರೇಡ್ ಮಾಡುವಂಥದ್ದು, ಕಿಲ್ ಇಸ್ ನಥಿಂಗ್ ಬಟ್ ಡಿಗ್ರೇಡ್ ಮಾಡೋ, ತುಂಡು ತುಂಡಾಗಿ ಕತ್ತರಿಸುವಂತ ಎನ್ಸೈಮ್ DNAs, RNA ನ ತುಂಡು ತುಂಡಾಗಿ ಕಟ್ ಮಾಡುವಂತಹ ಎನ್ಸೈಮ್ RNAs. ಓಕೆನಾ. ಸೊ ಈ 3 ಎನ್ಸೈಮ್ಸ್ ನ ತಗೊಂಡ್ರು. ಫಸ್ಟ್ ಏನ್ ಮಾಡ್ತಾರೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ತಗೊಂತಾರೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡ್ರು. ಓಕೆನಾ. ಆಮೇಲೆ ಏನ್ ಆಡ್ ಮಾಡ್ತಾರೆ, ಪ್ರೋಟಿಯೇಸ್ ಆಡ್ ಮಾಡಿದ್ರು. ಪ್ರೋಟಿಯೇಸ್ ಅಂತ ಅಂದ್ರೆ ಏನ್ ಮಾಡುತ್ತೆ, ಅದು ಈ ಎಸ್ ಸ್ಟ್ರೇನ್ ಅಲ್ಲಿ ಇರುವಂತಹ ಪ್ರೋಟೀನ್ ನ ಏನ್ ಮಾಡುತ್ತೆ, ಡಿಗ್ರೇಡ್ ಮಾಡುತ್ತೆ. ಹಂಗಂದ್ರೆ ಪ್ರೋಟೀನ್ ಅಲ್ಲಿ ಇಲ್ಲ. ಸೊ ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾದಲ್ಲಿ ಇವಾಗ ಪ್ರೋಟೀನ್ ಇಲ್ಲ. ಸರಿನಾ. ಮತ್ತೆ ಈ ಪ್ರೋಟೀನ್ ನ, ಈ ಎನ್ಸೈಮ್ ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಡಿಆಕ್ಟಿವೇಟ್ ಮಾಡ್ತಾರೆ. ಆಮೇಲೆ ಏನ್ ಆಡ್ ಮಾಡ್ತಾರೆ, ಆರ್ ಸ್ಟ್ರೇನ್ ಆಡ್ ಮಾಡ್ತಾರೆ. ಇವಾಗ ಅವ್ರು ಏನ್ ತಿಳ್ಕೊಬೇಕು, ಎಸ್ ಸ್ಟ್ರೇನ್ ಇಂದ ಏನು ಆರ್ ಸ್ಟ್ರೇನ್ ಗೆ ಬಂದಿದೆ, ಏನ್ ಬಂದಿದೆ, ಒಂದಂತೂ ಪ್ರೋಟೀನ್ ತೆಗೆದ್ರು. ಹಂಗಾದ್ರೆ ಏನ್ ಉಳ್ಕೊಂತು, RNA ಉಳಿತು, DNA ಉಳಿತು. ಸೊ DNA ಬಂದಿರೋದ್ರಿಂದಾನೇ ಇಲ್ಲಿ ಏನಾಯ್ತು, ಸತ್ತೋಯ್ತು. ಆರ್ ಸ್ಟ್ರೇನ್ ಇಂದ ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನ್ ಗೆ ಏನ್ ಬಂದಿದೆ, DNA ಬಂದಿದೆ, ನಮಗ್ ಗೊತ್ತಿದೆ. ಬಟ್ ಅವ್ರ ಏನ್ ಅನ್ಕೊಂಡ್ರು, DNA ಮತ್ತೆ RNA ಯಾವ್ದಕ್ ಬಂದಿದೆ, ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನ್ ಗೆ ಬಂದಿದೆ. ಸೊ ಹಂಗಾಗಿ ಆರ್ ಸ್ಟ್ರೇನ್ ಏನಾಗಿದೆ, ವೈರುಲೆಂಟ್ ಆಯ್ತು. ವೈರುಲೆಂಟ್ ಆಗಿದ್ದಕ್ಕೆ ಇಲ್ಲಿ ಏನಾಯ್ತು, ಸತ್ತೋಯ್ತು. ಸರಿನಾ. ಸೊ ಪ್ರೋಟೀನ್ ನ ರಿಮೂವ್ ಮಾಡಿದ್ರು, ಪ್ರೋಟೀನ್ ನ ಡಿಗ್ರೇಡ್ ಮಾಡಿ ಟೆಸ್ಟ್ ಮಾಡಿ ನೋಡಿದ್ರು. ನೆಕ್ಸ್ಟ್ ಏನ್ ಮಾಡ್ತಾರೆ, ಆಸ್ ಯೂಶುವಲ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ತಗೊಂತಾರೆ, ಅದಕ್ಕೆ RNAs ಎನ್ಸೈಮ್ ಹಾಕ್ತಾರೆ. ಅವಾಗ ಇಲ್ಲಿ RNA ಏನಾಯ್ತು, ಡಿಗ್ರೇಡ್ ಆಯ್ತು, RNA ಡಿಗ್ರೇಡ್ ಆಯ್ತು. ಸೊ ಹಂಗಾದ್ರೆ ಏನ್ ಬಂದಿರುತ್ತೆ, ಇಲ್ಲಿ DNA ಬಂದಿದೆ. ಇದು ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನ್ ಗೆ ಏನ್ ಬಂದಿದೆ, DNA ಬಂದಿದೆ. ಸೊ DNA ಬಂದಿರೋದ್ರಿಂದಾನೇ ಏನಾಯ್ತು, ದಟ್ ಈಸ್ ಇಟ್ ಕಾಸ್ಡ್ ನಿಮೋನಿಯಾ. ಓಕೆನಾ. ಸೊ ದಟ್ಸ್ ವೈ ಮೈಸ್ ಡೈಡ್. ಬಟ್ ಅಂದ್ರೂ ಇನ್ನೊಂದ್ಸರಿ ಕನ್ಫರ್ಮೇಶನ್, ಇಲ್ಲಿ ಅವ್ರಿಗೆ ಆನ್ಸರ್ ಸಿಕ್ತು, RNA ಅಲ್ಲ ಪ್ರೋಟೀನು ಅಲ್ಲ ಅಂತಂದ್ರೆ ಏನ್ ಅರ್ಥ, DNA ಬಂದಿದೆ ಅಂತ ಅರ್ಥ. ಓಕೆನಾ. ಸೊ ಬಟ್ ಇನ್ನೊಂದ್ಸರಿ ಅವರು ಕನ್ಫರ್ಮೇಶನ್ ಗೆ ಟೆಸ್ಟ್ ಮಾಡಿ ನೋಡ್ತಾರೆ. ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ತಗೊಂತಾರೆ, ಅದಕ್ಕೆ DNAs ಎನ್ಸೈಮ್ ಹಾಕ್ತಾರೆ. DNAs ಎನ್ಸೈಮ್ ಅಂತಂದ್ರೆ DNA ನ ಎಲ್ಲ ಬ್ರೇಕ್ ಮಾಡುತ್ತೆ. ಸೊ DNA ನ ಕಂಪ್ಲೀಟ್ ಆಗಿ ಸಾಯಿಸುತ್ತೆ. ಸೊ ಅವಾಗ ಏನಾಯ್ತು, ದಿಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಾಟ್, ಆರ್ ಸ್ಟ್ರೇನ್. ಎಸ್ ಸ್ಟ್ರೇನ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಆರ್ ಸ್ಟ್ರೇನ್. ಸೊ ದಟ್ಸ್ ವೈ ಮೈಸ್ ಈಸ್ ಲಿವಿಂಗ್. ಇದು ಏನಾಯ್ತು, ಸತ್ತೋಗಿಲ್ಲ, ಆರಾಮಾಗಿ ಇದೆ. ಸೊ ಇಲ್ಲಿ ಒಂದು ಕ್ಯಾರೆಕ್ಟರ್ ನೋಡಿ,
ಯಾಕೆ ಇದು ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನಿಗೆ ಬರುತ್ತೆ ಅಂತ ಅಂದ್ರೆ, ಸೊ ದಿಸ್ ಇಸ್ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಇದೆ, ಓಕೆನಾ. ಸೊ ಇನ್ನೊಂದು ಯಾವ್ದಿದೆ DNA ಯಾವ್ದ್ರದ್ದು ಅಂತಂದ್ರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನಿನ DNA ಇದೆ, ಓಕೆನಾ. ಸೊ ಈ DNA ಇನ್ನೂ ಸ್ಟೇಬಲ್ ಇರೋದ್ರಿಂದ ಹೀಟ್ ಇಂದ ಸಾಯಿಸಿದ್ರು ಬ್ಯಾಕ್ಟೀರಿಯಾ ಸತ್ರು DNA ಸತ್ತಿಲ್ಲ, DNA ಜಿಂದಾ ಇದೆ DNA. So this DNA will enter into our strain, okay na. So this process is known as what? Competency. ಇದಕ್ಕೆ ಏನಂತ ಕರಿತೀವಿ? ಕಾಂಪಿಟೆನ್ಸಿ ಅಂತ ಅಂದ್ರೆ ಎನ್ವಿರಾನ್ಮೆಂಟಲ್ಲಿ ಇರೋಂಥ ಜೆನೆಟಿಕ್ ಮೆಟೀರಿಯಲ್ನ ಯಾವ್ದು ತಗೊಳುತ್ತೆ? ಬ್ಯಾಕ್ಟೀರಿಯಾ ತಗೊಳುತ್ತೆ, ಓಕೆನಾ. ಸೊ ಈ ಪ್ರಾಪರ್ಟಿ ಇರೋದು ಬ್ಯಾಕ್ಟೀರಿಯಾಗೆ ಮಾತ್ರ. ಸಪೋಸ್ ಈಗ ಯಾವ್ದಾದ್ರು ಬೇರೆ ಆರ್ಗಾನಿಸಮ್ಗೆ DNA, ಅದರ ಆರ್ಗಾನಿಸಮ್ ಪಕ್ಕ DNA ಇಟ್ರೆ ಈ ಆರ್ಗಾನಿಸಮ್ ಸೆಲ್ ಒಳಗಡೆ DNA ಹೋಗೋದಿಲ್ಲ, ಬಟ್ ಇನ್ಸೈಡ್ ಬ್ಯಾಕ್ಟೀರಿಯಾ ಇಟ್ ವಿಲ್ ಎಂಟರ್, ಓಕೆನಾ. ನೌ ದಿಸ್ ಬ್ಯಾಕ್ಟೀರಿಯಾ ಈಸ್ ನೋನ್ ಆಸ್ ವಾಟ್? ಕಾಂಪಿಟೆಂಟ್ ಬ್ಯಾಕ್ಟೀರಿಯಾ. ಇದನ್ನ ಏನಂತ ಕರಿತೀವಿ? ಕಾಂಪಿಟೆಂಟ್ ಬ್ಯಾಕ್ಟೀರಿಯಾ. ನೌ ದಿಸ್ ಇಸ್ ನೋನ್ ಆಸ್ ವಾಟ್? ಕಾಂಪಿಟೆಂಟ್ ಬ್ಯಾಕ್ಟೀರಿಯಾ, ಸರಿನಾ. ಸೊ ಏನ್ ಮಾಡುತ್ತೆ ಈ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ? ಈ ಎಸ್ ಸ್ಟ್ರೇನಿನ DNA ಏನ್ ಮಾಡ್ತು? ಒಳಗಡೆ ಎಂಟರ್ ಮಾಡಿಸ್ಕೊಳ್ಳುತ್ತೆ. ಆಮೇಲೆ ಈ ಆರ್ ಸ್ಟ್ರೇನಿಗೆ ಯಾವ ಅದರ ಜೆನೆಟಿಕ್ ಮೆಟೀರಿಯಲ್ ಯಾವುದು ನಾನು ಹೊರಗಡೆಯಿಂದ ತಗೊಂಡಿರೋ ಜೆನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಾಗಲ್ಲ. ಸೊ ಎರಡೂ ನಾರ್ಮಲ್ ಆಗಿ DNA ಇತ್ತು ಅಂದ್ರೆ ಸೆಂಟ್ರಲ್ ಡಾಗ್ಮಾ ಏನಾಗುತ್ತೆ? ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತು, ಓಕೆನಾ. ಸೊ ಹಂಗಾಗಿ ಕ್ಯಾರೆಕ್ಟರ್ ಏನಾಯ್ತು? ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತು ಅಂದ್ರೆ ಏನರ್ಥ? ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯ್ತು ಅಂತ ಅರ್ಥ. ಸೊ ಅಲ್ಲಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಂಗಾಗಿ ವೈರುಲೆಂಟಿನ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯ್ತು. ಸೊ ಆರ್ ಸ್ಟ್ರೇನ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎಸ್ ಸ್ಟ್ರೇನ್. ಅರ್ಥ ಆಯ್ತಾ? ಸೊ ಇಲ್ಲಿರೋ ಜೆನೆಟಿಕ್ ಮೆಟೀರಿಯಲ್ ಬಂದಿರೋದ್ರಿಂದಾನೇ ಏನಾಯ್ತು? ಆರ್ ಸ್ಟ್ರೇನ್ ಏನಾಗಿದೆ? ಎಸ್ ಸ್ಟ್ರೇನ್ ಆಗಿದೆ. ಸೊ ಇದು ಆಕ್ಚುಲ್ ಆಗಿ ಇರುವಂತಹ ಕಾನ್ಸೆಪ್ಟ್. ಬಟ್ ಅವಾಗ ಅವರಿಗೆ ಇದರ ಬಗ್ಗೆ ಏನು ಐಡಿಯಾ ಇರಲಿಲ್ಲ. DNA ಬ್ಯಾಕ್ಟೀರಿಯಾ ಈ ತರ ಬಿಹೇವ್ ಮಾಡುತ್ತೆ ಅಂತ ಐಡಿಯಾ ಇರಲಿಲ್ಲ, ಓಕೆನಾ. ಸೊ ಹಂಗಾಗಿ ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಾಯ್ತು. ಸೊ ಎಸ್ ಸ್ಟ್ರೇನ್ ಇಂದ DNA ಬಂತು. ಯಾಕೆ ಹಿಂಗಾಯ್ತು? ಈ DNA ಯಾಕೆ ಬದುಕಿದೆ ಅಂತ ಅಂದ್ರೆ ನೋಡಿ, ಹೀಟ್ ಕಿಲ್ ಮಾಡಿದಾಗ ಮಧ್ಯದಲ್ಲಿರುವಂತ ಹೈಡ್ರೋಜನ್ ಬಾಂಡ್ ಎಲ್ಲ ಏನಾಗುತ್ತೆ? ಬ್ರೇಕ್ ಆಯ್ತು. ಈಗ DNA ಹಿಂಗಿದೆ, ಇದಕ್ಕೆ ಏನ್ ಮಾಡ್ತಾರೆ? ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ ತಕ್ಷಣ ಹೈಡ್ರೋಜನ್ ಬಾಂಡ್ ಎಲ್ಲ ಬ್ರೇಕ್ ಆಗುತ್ತೆ, ಓಕೆನಾ. ಸೊ ಯಾವಾಗ ಟೆಂಪರೇಚರ್ ನಾರ್ಮಲ್ ಬಂತು, ಮತ್ತೆ ಇದೆಲ್ಲ ಏನಾಗುತ್ತೆ? all bond will join and it will again enter into its original structure. Again it will reform into its original structure. So first ಏನಾಯ್ತು? ಡಿನ್ಯಾಚುರೇಷನ್ ಆಯ್ತು. ಡಿನ್ಯಾಚುರೇಷನ್ ಅಂದ್ರೆ ಅದರ ನೇಚರ್ ಕಿಂತ ಡಿಫರೆಂಟ್ ಆಗಿ, ಓಕೆನಾ. ಸೊ ಇದರ ನೇಚರ್ ಹಿಂಗಿತ್ತು, ಹೆಲಿಕಲ್. ಬಟ್ ಏನಾಗ್ಬಿಡ್ತು? ಬಾಂಡ್ಸ್ ಎಲ್ಲ ಬ್ರೇಕ್ ಆಗಿದ್ದಕ್ಕೆ ಎರಡು ಸ್ಟ್ರಕ್ಚರ್ ಏನಾಯ್ತು? ಸಪರೇಟ್ ಆಗಿತ್ತು. ಎರಡು ಹೆಲಿಕ್ಸ್ ಏನಾಗಿತ್ತು? ಸ್ಟ್ರಾಂಡ್ಸ್ ಸಪರೇಟ್ ಆಗಿತ್ತು, ಓಕೆನಾ. ಬಟ್ ಯಾವಾಗ ನಾರ್ಮಲ್ ಟೆಂಪರೇಚರ್ ಬಂತು ಆವಾಗ ಇದೆಲ್ಲ ಏನಾಯ್ತು? ಮತ್ತೆ ವಾಪಸ್ ಅದರ ಒರಿಜಿನಲ್ ಸ್ಟ್ರಕ್ಚರ್ಗೆ ಬಂತು. ಸೊ ಹಂಗಾಗಿ ಹೀಟ್ ಕೊಟ್ಟು ಸಾಯಿಸಿದ್ರು DNA ಏನಾಯ್ತು? ಸತ್ತೋಗಿಲ್ಲ. ಸೊ DNA ಆರಾಮಾಗಿ ಯಾವ್ದಕ್ಕೆ ಬಂತು? ಹೀಟ್ ಕಿಲ್ ಎಸ್ ಸ್ಟ್ರೇನ್ ಇಂದ ಯಾವ್ದಕ್ಕೆ ಬಂತು? ಆರ್ ಸ್ಟ್ರೇನಿಗೆ ಬಂತು. ಹಂಗಾಗಿ ಆರ್ ಸ್ಟ್ರೇನ್ ಏನಾಯ್ತು? ಎಸ್ ಸ್ಟ್ರೇನ್ ಆಗಿ ಬದಲಾಯ್ತು. ಸೊ ದಟ್ಸ್ ವೈ ಇಟ್ ಕಾಸ್ಡ್ ಡಿಸೀಸ್ ಟು ದಿಸ್ ಮೈಸ್, ಸರಿನಾ. ಸೊ ಇಲ್ಲೇನ್ ಮಾಡ್ತಾರೆ? ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇದೆ, DNA ನ ತೆಗಿತಾರೆ. ಅವಾಗ DNA ಇಲ್ಲ ಅಂತ ಅಂದ್ರೆ ಡಿಸೀಸ್ ಕಾಸ್ ಮಾಡುತ್ತಾ? ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನಿಗೆ DNA ಬಂದಿಲ್ಲ. ಸೊ DNA ಬಂದಿಲ್ಲ ಅಂತಂದ್ರೆ ಡಿಸೀಸ್ ಕಾಸ್ ಆಗುತ್ತಾ? ಆಗಲ್ಲ. ಸೊ ಹಂಗಾಗಿ ಮೈಸ್ ಏನಾಯ್ತು? ಬದುಕಿದೆ. ಸೊ ದಟ್ಸ್ ವೈ ವಾಟ್ ದೇ ಹ್ಯಾವ್ ಕನ್ಫರ್ಮ್ DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಆಯ್ತು. ಬಟ್ ಸ್ಟಿಲ್ ಮೆನಿ ಸೈಂಟಿಸ್ಟ್ ವರ್ ಡಿಸ್ಕಸಿಂಗ್, they were arising question about what is exactly genetic material. ನಮಗೆ ಈ ಎಕ್ಸ್ಪೆರಿಮೆಂಟ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲಪ್ಪ, ನಮಗೆ ಅತೃಪ್ತಿ ಇದೆ, ಇನ್ನೂ ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ನಮಗೆ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳಿ ಅವಾಗ they were discussing. ಪ್ರೋಟೀನ್ ಜೆನೆಟಿಕ್ ಮೆಟೀರಿಯಲ್, DNA ಜೆನೆಟಿಕ್ ಮೆಟೀರಿಯಲ್. there is a big question between these two. ಪ್ರೋಟೀನ್ ವರ್ಸಸ್ DNA ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಇನ್ನೂ ದೊಡ್ಡ ಕ್ವೆಶನ್ ಮಾರ್ಕ್ ಇತ್ತು ಅವರಿಗೆ. ಸೊ ದಟ್ಸ್ ವೈ ಟು ಸೈಂಟಿಸ್ಟ್ ಅಗೇನ್ ದೇ ಕೇಮ್. ಬೇರೆ ಇಬ್ರು ಸೈಂಟಿಸ್ಟ್ ಬಂದ್ರು, ಅವರು ಮತ್ತೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಟು ಕನ್ಫರ್ಮ್ ವಾಟ್ ಇಸ್ ದ ಎಕ್ಸಾಕ್ಟ್ ಜೆನೆಟಿಕ್ ಮೆಟೀರಿಯಲ್. ಏನು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕನ್ಫರ್ಮ್ ಮಾಡಕ್ಕೆ ಇನ್ನೂ ಇಬ್ರು ಸೈಂಟಿಸ್ಟ್ ಬರ್ತಾರೆ. ಯಾರು ಅಂತಂದ್ರೆ
Hershey and Chase, Alfred Hershey and Martha Chase in the year 1952, just 1 year before exact DNA structure, helical double structure DNA ಹೇಳಿದ್ರಲ್ಲ ಅದಕ್ಕಿಂತ 1 ವರ್ಷ ಮುಂಚೆ 1952 ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿತ್ತು. DNA ಜೆನೆಟಿಕ್ ಮೆಟೀರಿಯಲ್ ಅಂತಂದೇಳಿ ಪ್ರೂವ್ ಆಗಿದ್ದು ಯಾವಾಗ 1952. ಸೊ ಇವಾಗ ಇವರಿಗೆ ಕನ್ಫ್ಯೂಷನ್ ಏನಿತ್ತು, ಪ್ರೋಟೀನಾ ಮತ್ತೆ DNA ಅಂತ ಕನ್ಫ್ಯೂಷನ್ ಇತ್ತು. ಸೊ ಪ್ರೋಟೀನ್ ಮತ್ತೆ DNA ಎರಡು ಕನ್ಫ್ಯೂಷನ್ ಇದ್ದಾಗ ಈ ಎರಡು ಇರುವಂತ ಆರ್ಗಾನಿಸಮ್ ಸಿಂಪಲ್ ಆಗಿ ಇರೋದು ತಗೋಬೇಕಲ್ಲ ಅಂತ ಹೇಳಿ ಅವರು ಯಾವ್ದನ್ನ ಚೂಸ್ ಮಾಡಿದ್ರು ಅಂತ ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಅನ್ನುವಂತ ವೈರಸ್ ನ ಚೂಸ್ ಮಾಡಿದ್ರು. ಸೊ ಈ ವೈರಸ್ನ ಸ್ಟ್ರಕ್ಚರ್ ನೀವು ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದಿರ್ತೀರಾ. ಓಕೆ, ಸೊ ಈ ವೈರಸ್ ಅಲ್ಲಿ ಏನಿರುತ್ತೆ, ಒಂದು ಪ್ರೋಟೀನ್ ಕೋಟ್ ಇರುತ್ತೆ ಹೊರಗಡೆ, ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ DNA. ಸೊ ದರ್ ಇಸ್ ಓನ್ಲಿ 2 ಮೆಟೀರಿಯಲ್, ಒಂದು ಪ್ರೋಟೀನ್ ಇನ್ನೊಂದು DNA. ಓಕೆನಾ, ದಟ್ ಈಸ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ಸೊ ಈ ಬ್ಯಾಕ್ಟೀರಿಯೋಫೇಜ್ ವೈರಸ್ ಇದೆಲ್ಲ, ಇದರ ಲೈಫ್ ಸೈಕಲ್ ಸಿಂಗಲ್ ಇರೋದಿಲ್ಲ, ಅಂದ್ರೆ ಹಂಗೇನೆ ಲೀಡ್ ಮಾಡೋದಿಲ್ಲ. ಇದು ನೆಕ್ಸ್ಟ್ ಜನರೇಷನ್ ಮುಗಿಸ್ಬೇಕು ಅಂತಂದ್ರೆ ಅದಕ್ಕೆ ಬ್ಯಾಕ್ಟೀರಿಯಾ ಬೇಕು. So it will always attack on bacteria to complete its life cycle. So what it will do is this virus will infect bacteria. ಯಾವ ರೀತಿ ಅಂತಂದ್ರೆ ವೈರಸ್ ಅಲ್ಲಿ ಇರುವಂತ ಜೆನೆಟಿಕ್ ಮೆಟೀರಿಯಲ್ ಯಾವುದಕ್ಕೆ ಕಳಿಸುತ್ತೆ, ಬ್ಯಾಕ್ಟೀರಿಯಾ ಒಳಗಡೆ ಕಳಿಸ್ತು. ಓಕೆನಾ, ಸೊ ದಿಸ್ ಜೆನೆಟಿಕ್ ಮೆಟೀರಿಯಲ್ ಎಂಟರ್ಡ್ ಹಿಯರ್, ರೆಡ್ ಕಲರ್ ಇದೆಯಲ್ಲ ಇದು ವೈರಲ್ ಜೆನೆಟಿಕ್ ಮೆಟೀರಿಯಲ್. ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ ಜೆನೆಟಿಕ್ ಮೆಟೀರಿಯಲ್ ಯಾವುದು, ಯೆಲ್ಲೋ ಕಲರ್. ನಾವು ಬ್ಯಾಕ್ಟೀರಿಯಾ ಏನ್ ಅನ್ಕೊಳ್ಳುತ್ತೆ, ಈ ರೆಡ್ ಕಲರ್ ಇರುವಂತಹ ಜೆನೆಟಿಕ್ ಮೆಟೀರಿಯಲ್ ಕೂಡ ಅದರದೇ ಅಂತ ಅನ್ಕೊಂಡು ಇಟ್ ವಿಲ್ ರೆಪ್ಲಿಕೇಟ್, ಇಟ್ ವಿಲ್ ಪ್ರೊಸೀಡ್ ಇನ್ ಟು ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಪ್ರೊಸೆಸ್. ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆದ್ಮೇಲೆ ಪ್ರೋಟೀನ್ ಪ್ರೊಡ್ಯೂಸ್ ಆಯ್ತು, ಪ್ರೋಟೀನ್ ಪ್ರೊಡ್ಯೂಸ್ ಆದ್ಮೇಲೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಂಗಾಗಿ ಏನು ಕ್ಯಾರೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ, ಏನು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಮೆನಿ ಬೇಬಿ ಬ್ಯಾಕ್ಟೀರಿಯೋಫೇಜಸ್ inside this bacteria, and later these bacteriophages will dissolve the cell wall of this bacteria and it will move out of this bacteria. ಸೊ ಈ ರೀತಿ ಇದರ ಲೈಫ್ ಸೈಕಲ್ ನಾರ್ಮಲ್ ಆಗಿ ಇರುತ್ತೆ, ಯಾವುದು ಬ್ಯಾಕ್ಟೀರಿಯೋಫೇಜಿನ ಲೈಫ್ ಸೈಕಲ್. ಸೊ ಇಂಥ ವೈರಸ್ ನ ಅವರು ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡಿದ್ರು. ಸೊ ಏನ್ ಮಾಡಿದ್ರು ಅಂದ್ರೆ ಎರಡು ತರ ಅವರು ಬೆಳೆಸ್ತಾರೆ ವೈರಸ್ ನ. ಒಂದು ವೈರಸ್ ನ ಯಾವ ರೀತಿ ಬೆಳೆಸ್ತಾರೆ ಅಂತ ಅಂದ್ರೆ ಅದರಲ್ಲಿ ಹಾಕಿರುವಂತ ಮೆಟೀರಿಯಲ್ ಏನು ಅಂತಂದ್ರೆ ರೇಡಿಯೋ ಆಕ್ಟಿವ್ ಸಲ್ಫರ್ ಹಾಕ್ತಾರೆ. ಇನ್ನೊಂದು ಪೆಟ್ರಿ ಡಿಶ್ ಅಲ್ಲಿ ಯಾವ ರೀತಿ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಬೆಳೆಸ್ತಾರೆ ಅಂದ್ರೆ ಅದರಲ್ಲಿ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಹಾಕ್ತಾರೆ. ನೋಡಿ, ವೈರಸ್ ಗ್ರೋ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು, ಒಂದು ವೈರಸ್ ಇಂದ ಜಾಸ್ತಿ ವೈರಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು, ಬ್ಯಾಕ್ಟೀರಿಯಾ ಬೇಕು. ಹಂಗಾಗಿ ನಮಗೆ ವೈರಸ್ ಎಕ್ಸ್ಪೆರಿಮೆಂಟ್ ಗೆ ಬೇಕು ಅಂತಂದ್ರೆ ಬ್ಯಾಕ್ಟೀರಿಯಾ ಕೂಡ ಅಲ್ಲಿ ನಾವು ಹಾಕ್ಬೇಕು. ಸೊ ಯಾವುದು ಬ್ಯಾಕ್ಟೀರಿಯಾ ಅಂತಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾ. To complete life cycle of this bacteriophage, they require E. coli bacteria. So ಒಂದು ಪೆಟ್ರಿ ಡಿಶ್ ತಗೊಂತಾರೆ, ಅದರಲ್ಲಿ ರೇಡಿಯೋ ಆಕ್ಟಿವ್ ಸಲ್ಫರ್ ಹಾಕ್ತಾರೆ, ಈ ಕೊಲೈ ಬ್ಯಾಕ್ಟೀರಿಯಾ ಹಾಕ್ತಾರೆ, ಮತ್ತೆ ಬ್ಯಾಕ್ಟೀರಿಯೋಫೇಜ್ ಅನ್ನುವಂತ ವೈರಸ್ ಕೂಡ ಹಾಕ್ತಾರೆ. ಸೊ ಪ್ರತಿ ಸರಿನೂ ಇದು ನೆಕ್ಸ್ಟ್ ಜನರೇಷನ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಈ ರೇಡಿಯೋ ಆಕ್ಟಿವ್ ಸಲ್ಫರ್ ಇದರ ಒಳಗಡೆ ಹೋಗುತ್ತೆ. ಎಕ್ಸಾಕ್ಟ್ಲಿ ಎಲ್ಲಿ ಹೋಗುತ್ತೆ ಸಲ್ಫರ್ ಅಂತಂದ್ರೆ ಪ್ರೋಟೀನಿಗೆ ಹೋಗುತ್ತೆ. ಯಾಕೆ ಮ್ಯಾಮ್ DNA ಗೆ ಹೋಗಲ್ವಾ ಸಲ್ಫರ್ ಅಂತ ಕೇಳಿದ್ರೆ ನೋ, ಬಿಕಾಸ್ DNA ಡಸ್ ನಾಟ್ ಕಂಟೈನ್ ಎನಿ ಸಲ್ಫರ್. ಸರಿನಾ? ಸೊ ಈಗ ಈ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಯಾವುದಕ್ಕೆ ಹೋಯ್ತು, ಪ್ರೋಟೀನಿಗೆ ಹೋಯ್ತು. ನೆಕ್ಸ್ಟ್ ಇನ್ನೊಂದ್ರಲ್ಲಿ ಏನಾಗ್ತಾರೆ, ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಹಾಕಿರ್ತಾರೆ. ಸೊ ಪ್ರತಿ ಸರಿನೂ ಹೊಸ ಬ್ಯಾಕ್ಟೀರಿಯೋಫೇಜ್ ಗ್ರೋ ಆಗ್ಬೇಕಾದ್ರೆ ಈ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ವೈರಸ್ಸಿನ DNA ಒಳಗಡೆ ಹೋಗುತ್ತೆ. ಯಾಕೆ ವೈರಸ್ಸಿನ DNA ಒಳಗಡೆ ಹೋಯ್ತು ಅಂತಂದ್ರೆ DNA ಗೆ ಏನ್ ಬೇಕು, ಫಾಸ್ಫರಸ್ ಬೇಕು. ಸೊ ಇಲ್ಲಿ ಅವರು ಪ್ರೊವೈಡ್ ಮಾಡ್ತಿರುವಂತ ಊಟ ಫಾಸ್ಫರಸ್ ಯಾವ್ದಿದೆ ಅಂದ್ರೆ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇದೆ. ಸೊ ಹಂಗಾಗಿ ಈ ಫಾಸ್ಫರಸ್ ಎಲ್ಲ ಬಂದು DNA ಒಳಗಡೆ ಇನ್ಕಾರ್ಪೊರೇಟ್ ಆಗಿದೆ. ಯಾವ್ದರ DNA, ಬ್ಯಾಕ್ಟೀರಿಯೋಫೇಜಿನ DNA. ಬ್ಯಾಕ್ಟೀರಿಯಾ ಏನಾಗುತ್ತೆ, ಬ್ಯಾಕ್ಟೀರಿಯಾ ಮುಗಿದ್ ಸತ್ತೋಯ್ತು. ಬ್ಯಾಕ್ಟೀರಿಯಾ ಏನಕ್ಕೆ ಬೇಕು, ಬ್ಯಾಕ್ಟೀರಿಯೋಫೇಜ್ ಕಂಟಿನ್ಯೂಯೇಷನ್ ಜನರೇಷನ್ ಆಗ್ಲಿಕ್ಕೆ ಬೇಕು. ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಯ್ತು. ಸೊ ಈಗ ನಮಗೆ ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರುವಂತಹ ಎರಡು ಮೆಟೀರಿಯಲ್ ರೆಡಿ ಆಗಿದೆ. ಒಂದು ವೈರಸ್ ಇದೆ, ಅದರಲ್ಲಿ ಪ್ರೋಟೀನ್ ಅಲ್ಲಿ ರೇಡಿಯೋ ಆಕ್ಟಿವ್ ಕಂಟೆಂಟ್ ಇದೆ, ರೇಡಿಯೋ ಆಕ್ಟಿವ್ ಸಲ್ಫರ್ ಇದೆ. ಇನ್ನೊಂದು ಬ್ಯಾಕ್ಟೀರಿಯೋಫೇಜ್ ಇದೆ, ಅದರಲ್ಲಿ DNA ಅಲ್ಲಿ ರೇಡಿಯೋ ಆಕ್ಟಿವ್ ಕಂಟೆಂಟ್ ಇದೆ. ಯಾವುದು ಅಂತಂದ್ರೆ ರೇಡಿಯೋ ಆಕ್ಟಿವ್ ಫಾಸ್ಫರಸ್. ಸರಿನಾ? ಸೊ ಇದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ರೇಡಿಯೋ ಆಕ್ಟಿವಿಟಿ, ರೇಡಿಯೇಷನ್ ತೋರಿಸುತ್ತೆ. ಎಲ್ಲಿ, ಪ್ರೋಟೀನ್ ಅಲ್ಲಿ. ಯಾಕಂದ್ರೆ ಪ್ರೋಟೀನ್ ಅಲ್ಲಿ ಏನಿದೆ, ಸಲ್ಫರ್ ಇದೆ. ಸೊ ಹಾಗಾಗಿ ರೇಡಿಯೋ ಆಕ್ಟಿವ್ ಸಲ್ಫರ್ ಹೋಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ DNA ಅಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆನಾ? ಸೊ ಇವೆರಡು ಬ್ಯಾಕ್ಟೀರಿಯೋಫೇಜ್ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಶುರು ಮಾಡ್ತಾರೆ. ಏನ್ ಮಾಡಿದ್ರು, ಒಂದು
ರೇಡಿಯೋ ಆಕ್ಟಿವ್ ಸಲ್ಫರ್ ಇರುವಂತಹ ಬ್ಯಾಕ್ಟೀರಿಯೋಫೇಜ್ ಇದೆ, ಇನ್ನೊಂದು ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇರುವಂತಹ ಬ್ಯಾಕ್ಟೀರಿಯೋಫೇಜ್ ಇದೆ. ಇದನ್ನ ಏನ್ ಮಾಡ್ತಾರೆ, ಬ್ಯಾಕ್ಟೀರಿಯಾಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ತಾರೆ. ಮತ್ತೆ ಸಪರೇಟ್ ಪ್ಲೇಟ್ ತಗೊಂತಾರೆ, ಪೆಟ್ರಿ ಡಿಶ್. ಒಂದ್ ಪೆಟ್ರಿ ಡಿಶ್ ಅಲ್ಲಿ ಏನಿದೆ, ಬ್ಯಾಕ್ಟೀರಿಯಾ ಇದೆ, ಇನ್ನೊಂದು ಪೆಟ್ರಿ ಡಿಶ್ ಅಲ್ಲೂ ಬ್ಯಾಕ್ಟೀರಿಯಾದ ಈಕ್ವಲ್. ಒಂದರಲ್ಲಿ ಬ್ಯಾಕ್ಟೀರಿಯೋಫೇಜ್ ಯಾವ್ದು ಹಾಕಿದ್ದಾರೆ, ಈ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಪ್ರೋಟೀನ್ ಅಲ್ಲಿ ಏನಿದೆ ರೇಡಿಯೋ ಆಕ್ಟಿವಿಟಿ ಇದೆ. ಇನ್ನೊಂದರಲ್ಲಿ ಬ್ಯಾಕ್ಟೀರಿಯೋಫೇಜ್ ಹಾಕಿದರೆ ಅದರಲ್ಲಿ DNA ಅಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇದೆ. ಸೊ ಒಂದರಲ್ಲಿ ಪ್ರೋಟೀನ್ ಅಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇದೆ, ಇನ್ನೊಂದರಲ್ಲಿ DNA ಅಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇದೆ. ಸರಿನಾ? ಸೊ ಇದನ್ನ ಏನ್ ಮಾಡ್ತಾರೆ, ಇದಕ್ಕೆ ಬ್ಯಾಕ್ಟೀರಿಯಾ ಮೇಲೆ ಅಟ್ಯಾಕ್ ಆಗ್ಲಿಕ್ಕೆ ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಇದು ಆಸ್ ಯೂಶುವಲ್ ಜೆನೆಟಿಕ್ ಮೆಟೀರಿಯಲ್ ನ ಒಳಗಡೆ ಕಳಿಸುತ್ತೆ. ಇದನ್ನು ಕೂಡ ಇದರ ಜೆನೆಟಿಕ್ ಮೆಟೀರಿಯಲ್ ಒಳಗಡೆ ಕಳಿಸುತ್ತೆ. ಸೊ ನಮಗೆ ಅಲ್ಟಿಮೇಟ್ಲಿ ಏನ್ ಗೊತ್ತಾಗ್ಬೇಕು ಅಂತಂದ್ರೆ, ಬ್ಯಾಕ್ಟೀರಿಯಾ ಒಳಗಡೆ ಯಾವ್ದು ಬಂದಿದೆ, ಎಕ್ಸಾಕ್ಟ್ಲಿ ಪ್ರೋಟೀನ್ ಬಂತ, DNA ಬಂತ. ಯಾಕಂದ್ರೆ ಯಾವ್ದು ಒಳಗಡೆ ಎಂಟರ್ ಆಗಿದೆ ಅದೇ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ. ಬ್ಯಾಕ್ಟೀರಿಯಾ ಒಳಗಡೆ ಯಾವ್ದು ಎಂಟರ್ ಆಗಿದೆ ಅದೇ ಏನ್ ಮಾಡ್ಲಿಕ್ಕೆ ಸಾಧ್ಯ, ಬ್ಯಾಕ್ಟೀರಿಯಾನ ಸಾಯಿಸ್ಲಿಕ್ಕೆ, ಬ್ಯಾಕ್ಟೀರಿಯಾ ಒಳಗಡೆ ಬಹಳ ಬ್ಯಾಕ್ಟೀರಿಯೋಫೇಜ್ ಬೆಳಿಲಿಕ್ಕೆ ಸಾಧ್ಯ ಆಗೋದು ಯಾವ್ದು ಅಂದ್ರೆ ವೈರಸ್ ಇಂದ ಯಾವ್ದು ಬ್ಯಾಕ್ಟೀರಿಯಾ ಒಳಗಡೆ ಬರುತ್ತಲ್ಲ ಅದೇ. ಸೊ ಹಾಗಾಗಿ ಯಾವ್ದು ಒಳಗಡೆ ಬಂದಿದೆ, ಸಪೋಸ್ ಈಗ DNA ಬಂದ್ರೆ ಬ್ಯಾಕ್ಟೀರಿಯಾ ಯಾವ್ದು ಏನ್ ತೋರಿಸ್ಬೇಕು, ರೇಡಿಯೋ ಆಕ್ಟಿವ್ ತೋರಿಸ್ಬೇಕು. ಅದೇ ಪ್ರೋಟೀನ್ ಬಂದಿದ್ರೆ ಒಳಗಡೆ ಏನು ಪ್ರೋಟೀನ್ ಬಂದ್ರೆ ಅದು ರೇಡಿಯೋ ಆಕ್ಟಿವ್ ಕಾಣಿಸಲ್ಲ ಬ್ಯಾಕ್ಟೀರಿಯಾ ಒಳಗಡೆ. ಸರಿನಾ? ಯಾಕಂದ್ರೆ ಪ್ರೋಟೀನ್ ಎಲ್ಲಿರುತ್ತೆ, ಹೊರಗಡೆ ಕೋಟ್ ಅಲ್ಲಿ ಇರುತ್ತೆ. ಸರಿನಾ? ಸೊ ಈಗ ನೋಡಿ ಏನಾಗುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ಇದಕ್ಕೆ ಏನ್ ಮಾಡಿದ್ರು, ಬ್ಯಾಕ್ಟೀರಿಯೋಫೇಜ್ ಅಟ್ಯಾಕ್ ಮಾಡ್ಲಿಕ್ಕೆ ಬಿಟ್ರು. ನೆಕ್ಸ್ಟ್ ಏನಾಗುತ್ತೆ, ಸೊ ಇದು ಇದ್ರೊಳಗಡೆ ಜೆನೆಟಿಕ್ ಮೆಟೀರಿಯಲ್ ನ ಇಂಜೆಕ್ಟ್ ಮಾಡುತ್ತೆ ಎರಡು ಕಡೆನು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ವಲ್ಪ ಅದನ್ನ ಶೇಕ್ ಮಾಡ್ತಾರೆ ಪೆಟ್ರಿ ಡಿಶ್. ಯಾಕೆ ಅಂತಂದ್ರೆ ಬ್ಯಾಕ್ಟೀರಿಯಾ ಮೇಲ್ಗಡೆ ಬ್ಯಾಕ್ಟೀರಿಯೋಫೇಜ್ ಅಟ್ಯಾಚ್ ಆಗಿರುತ್ತಲ್ಲ ಅದು ಏನಾಗ್ಬೇಕು, ಡಿಟ್ಯಾಚ್ ಆಗ್ಬೇಕು. ಅಟ್ಯಾಚ್ ಆಗಿದ್ದು ಡಿಟ್ಯಾಚ್ ಆಗ್ಬೇಕು. ಸೊ ಸ್ವಲ್ಪ ಶೇಕ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅದನ್ನ ಒಂದು ಸೆಂಟ್ರಿಫಿಗೇಶನ್ ಟ್ಯೂಬ್ ಒಳಗಡೆ ಹಾಕ್ತಾರೆ. ಹಾಕ್ಬಿಟ್ಟು ಚೆನ್ನಾಗಿ ರೊಟೇಟ್ ಮಾಡ್ತಾರೆ, ಸ್ಪಿನ್. ಅದು ಯಾವ್ದು ಅಂದ್ರೆ ಸೆಂಟ್ರಿಫಿಗೇಶನ್ ಅನ್ನುವಂತ ಮಷೀನ್ ಅಲ್ಲಿ. ಓಕೆನಾ? ಸೊ ವಾಷಿಂಗ್ ಮಷೀನ್ ಅಲ್ಲಿ ಯಾವ ತರ ಜೋರಾಗಿ ಸ್ಪಿನ್ ಆಗುತ್ತಲ್ಲ ಅದೇ ತರ ಸ್ಪಿನ್ ಆಗುತ್ತೆ. ಸೊ ಸ್ಪಿನ್ ಆದ್ಮೇಲೆ ಏನಾಗುತ್ತೆ, ಜೋರಾಗಿ ರೊಟೇಟ್ ಮಾಡಿದ್ರೆ ಹೆವಿ ಇರೋದೆಲ್ಲ ಕೆಳಗಡೆ ಸೆಟಲ್ ಆಗುತ್ತೆ, ಲೈಟ್ ಇರೋದೆಲ್ಲ ಮೇಲ್ಗಡೆ ಹೋಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ ವಾಟರ್ ಅಲ್ಲಿ ಮಣ್ಣಿರುವಂತ ವಾಟರ್ ತಗೊಂಡು ಚೆನ್ನಾಗಿ ರೊಟೇಟ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ, ಅವಾಗ ಏನಾಗುತ್ತೆ, ಮಣ್ಣೆಲ್ಲ ಕೆಳಗ್ ಸೆಟಲ್ ಆಗುತ್ತೆ, ವಾಟರ್ ಎಲ್ಲ ಮೇಲ್ ಬರುತ್ತೆ. ಅಂದ್ರೆ ಇಲ್ಲಿ ಏನರ್ಥ, ಹೆವಿ ಇರೋದು ಯಾವುದು, ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ವಿಲ್ ಆಲ್ ಸೆಟಲ್ ಅಟ್ ದ ಬಾಟಮ್ ಆಫ್ ದ ಟೆಸ್ಟ್ ಟ್ಯೂಬ್ ಅಂಡ್ ಮೇಲ್ಗಡೆ ಇರೋದು ಏನು, ಬ್ಯಾಕ್ಟೀರಿಯೋಫೇಜ್ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯೋಫೇಜ್ ಏನು ಸಪರೇಟ್ ಆಗಿತ್ತಲ್ಲ ಅದೆಲ್ಲ ಏನು ಮೇಲ್ಗಡೆ ಸೆಟಲ್ ಆಗುತ್ತೆ, ಕೆಳಗೆಲ್ಲ ಏನ್ ಸೆಟಲ್ ಆಗುತ್ತೆ, ಬ್ಯಾಕ್ಟೀರಿಯಾ ಸೆಟಲ್ ಆಗುತ್ತೆ. ಸರಿನಾ? ಸೊ ಎರಡು ಕಡೆನೂ ಅದೇ ರೀತಿ ಆಯ್ತು. ಸೊ ಫಸ್ಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಕೆಳಗಡೆ ಬಂದಿದೆ, ವೈರಸ್ ಮೇಲ್ಗಡೆ ಇದೆ. ಓಕೆನಾ? ಸೊ ಈಗ ಈ ಬ್ಯಾಕ್ಟೀರಿಯಾದಲ್ಲಿ ಯಾವುದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಕಾಣಿಸಲ್ಲ. ಯಾಕಂದ್ರೆ ಈ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ರೇಡಿಯೋ ಆಕ್ಟಿವಿಟಿ ಎಲ್ಲಿದೆ, ಪ್ರೋಟೀನ್ ಕೋಟಲ್ಲಿ ಇದೆ. ಸೊ ಹಂಗಾಗಿ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಿಸುತ್ತೆ, ವೈರಸ್ ಅಲ್ಲಿ ಕಾಣಿಸುತ್ತೆ. ಓಕೆ? ಸೊ ಅವರಿಗೆ ಏನಂತ ಕನ್ಫರ್ಮ್ ಆಯ್ತು, ಪ್ರೋಟೀನ್ ಬ್ಯಾಕ್ಟೀರಿಯಾ ಒಳಗಡೆ ಎಂಟರ್ ಆಗಿಲ್ಲ. ಪ್ರೋಟೀನ್ ಎಲ್ಲಿದೆ, ಸ್ಟಿಲ್ ಇಟ್ ಇಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯೋಫೇಜ್, ಇಟ್ ಈಸ್ ನಾಟ್ ಎಂಟರ್ಡ್ ಇನ್ಸೈಡ್ ದ ಬ್ಯಾಕ್ಟೀರಿಯಾ. ಓಕೆನಾ? ಸೆಕೆಂಡ್ ಕಂಡೀಷನ್ ನೋಡ್ರಿ ಏನಾಯ್ತು, ಬ್ಯಾಕ್ಟೀರಿಯಾ ಸೆಲ್ ಇದೆ, ಮೇಲ್ಗಡೆ ಎಲ್ಲ ವೈರಸ್ ಇದೆ. ಬ್ಯಾಕ್ಟೀರಿಯಾ ರೇಡಿಯೋ ಆಕ್ಟಿವ್ ಪ್ರಾಪರ್ಟಿ ತೋರಿಸ್ತಾ ಇದೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಒಳಗಡೆ ಏನ್ ಬಂದಿದೆ, ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಬಂತು. ಯಾಕಂದ್ರೆ ದಿಸ್ DNA ಈಸ್ ಲೇಬಲ್ಡ್ ವಿತ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್. ಸರಿನಾ? ಸೊ ಹಂಗಾಗಿ ದಿಸ್ ಬ್ಯಾಕ್ಟೀರಿಯಲ್ ಸೆಲ್ ಶೋಸ್ ರೇಡಿಯೋ ಆಕ್ಟಿವಿಟಿ. ಸೊ ದಟ್ಸ್ ವೈ ದೇ ಕನ್ಫರ್ಮ್ ದಟ್ ಬ್ಯಾಕ್ಟೀರಿಯೋಫೇಜ್ ಇಂದ ಬ್ಯಾಕ್ಟೀರಿಯಾ ಒಳಗಡೆ ಎಂಟರ್ ಆಗಿರೋದು ಪ್ರೋಟೀನ್ ಅಲ್ಲ, DNA. So that's why DNA is the final genetic material. Unequivocal proof that what is genetic material, that is DNA is a genetic material ಅಂತಂದೇಳಿ ಹೇಳಿದವರು ಹರ್ಷಿ and ಚೇಸ್. So this is about ಹರ್ಷಿ and ಚೇಸ್ experiment. ಸರಿನಾ? ಸೊ ನಿಮಗೆ ಇವಾಗ ಕಾನ್ಸೆಪ್ಟ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫಸ್ಟ್ ಏನ್ ಮಾಡಿದ್ರು, ಒಂದು ಫಾಸ್ಫರಸ್ ಸಲ್ಫರ್, ರೇಡಿಯೋ ಆಕ್ಟಿವ್ ಸಲ್ಫರ್ ಇರೋದನ್ನ ತಗೊಂಡ್ರು, ಇನ್ನೊಂದು ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇರೋದನ್ನ ತಗೊಂಡ್ರು. ರೇಡಿಯೋ ಆಕ್ಟಿವ್ ಸಲ್ಫರ್ ಅಲ್ಲಿ ಬೆಳೆಸಿರೋದು ಬ್ಯಾಕ್ಟೀರಿಯೋಫೇಜ್ ಅಲ್ಲಿ, ಪ್ರೋಟೀನ್ ಅಲ್ಲಿ ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ. ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಬೆಳೆಸಿರುವಂತಹ ಬ್ಯಾಕ್ಟೀರಿಯೋಫೇಜ್ ಏನ್ ತೋರಿಸುತ್ತೆ, ಅದರ ಜೆನೆಟಿಕ್ ಮೆಟೀರಿಯಲ್ DNA ಅಲ್ಲಿ ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ. ಯಾಕಂದ್ರೆ ಫಾಸ್ಫರಸ್ ಬರೀ DNA ಅಲ್ಲಿ ಇರುತ್ತೆ, ಸಲ್ಫರ್ ಬರೀ ಪ್ರೋಟೀನ್ ಅಲ್ಲಿ ಇರುತ್ತೆ. ಸಲ್ಫರ್ DNA ಒಳಗಡೆ ಇರೋದಿಲ್ಲ, ಫಾಸ್ಫರಸ್ ಪ್ರೋಟೀನ್ ಒಳಗಡೆ ಇರೋದಿಲ್ಲ. ಹಂಗಾಗಿ ನೆಕ್ಸ್ಟ್ ಏನ್ ಮಾಡಿದ್ರು, ಅದನ್ನ
ಇನ್ಫೆಕ್ಟ್ ಮಾಡ್ಲಿಕ್ಕೆ ಬಿಟ್ರು ಬ್ಯಾಕ್ಟೀರಿಯಾಗೆ. ಇನ್ಫೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಬ್ಲೆಂಡ್ ಮಾಡಿದ್ರು. ಬ್ಲೆಂಡಿಂಗ್ ಅನ್ನ ಸ್ವಲ್ಪ ರೊಟೇಟ್ ಮಾಡಿದ್ರು ಸ್ವಲ್ಪ. ಸೊ ಅವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾದಿಂದ ಬ್ಯಾಕ್ಟೀರಿಯೋಫೇಜ್ ಏನಾಯ್ತು, ಡಿಟ್ಯಾಚ್ ಆಯ್ತು. ಓಕೆನಾ. ಸೊ ಅಟ್ಯಾಚ್ ಆಗಿರೋದು ಡಿಟ್ಯಾಚ್ ಆಯ್ತು. ಫಸ್ಟ್ ಗಿನ ಸೆಂಟ್ರಿಫ್ಯೂಗೇಷನ್ ಮಾಡಿದಿದ್ರೆ ಡಿಟ್ಯಾಚ್ ಆಗ್ತಿರ್ಲಿಲ್ಲ. ಓಕೆನಾ. ಸೊ ಫಸ್ಟ್ ಡಿಟ್ಯಾಚ್ ಆಗ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಸ್ವಲ್ಪ ಶೇಕ್ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಸೆಂಟ್ರಿಫಿಗೇಷನ್ ಒಳಗಡೆ ಅದನ್ನ ಹಾಕಿ ಜೋರಾಗಿ ಸ್ಪಿನ್ ಮಾಡಿದ್ರು, ಸಪರೇಟ್ ಆಗ್ಲಿ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಕ್ಟೀರಿಯೋಫೇಜ್ ಕರೆಕ್ಟ್ ಆಗಿ ಸಪರೇಟ್ ಆಗ್ಲಿ ಅಂತ ಸೆಂಟ್ರಿಫಿಗೇಷನ್ ಮಾಡಿದ್ರು. ಸೆಂಟ್ರಿಫಿಗೇಷನ್ ಆದಾಗ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಕ್ಟೀರಿಯೋಫೇಜ್ ಸಪರೇಟ್ ಆಯ್ತು. ನಮಗೆ ಏನ್ ಬೇಕಿತ್ತು ಆನ್ಸರ್ ಅಂತ ಅಂದ್ರೆ, ಬ್ಯಾಕ್ಟೀರಿಯಾ ಒಳಗಡೆ ಯಾವುದು ಎಂಟರ್ ಆಗಿದೆ, ಬ್ಯಾಕ್ಟೀರಿಯಾ ಒಳಗಡೆ ಏನ್ ರೇಡಿಯೋ ಆಕ್ಟಿವ್ ತೋರಿಸುತ್ತೆ ಅದೇ ಫೈನಲ್ ಅಂತ. ಸೊ ಇವಾಗ ಇಲ್ಲಿ ಇದ್ರಲ್ಲಿ ನೋಡ್ತಾರೆ, ಇದ್ರಲ್ಲಿ ಏನಾಯ್ತು, ವೈರಸ್ ಇದೆಲ್ಲ ಇದು ರೇಡಿಯೋ ಆಕ್ಟಿವ್ ತೋರಿಸ್ತಾ ಇದೆ, ರೇಡಿಯೋ ಆಕ್ಟಿವಿಟಿ ತೋರಿಸ್ತಾ ಇದೆ. ಓಕೆ. ಸೊ ಇಲ್ಲಿ ರೆಡ್ ಕಲರ್ ತೋರಿಸಿದೆ ನೋಡಿ, ವೈರಸ್ ಇದೆಲ್ಲ ರೇಡಿಯೋ ಆಕ್ಟಿವಿಟಿ ತೋರಿಸ್ತಾ ಇದೆ. ಅಂದ್ರೆ ಏನರ್ಥ, ಪ್ರೋಟೀನ್ ರೇಡಿಯೋ ಆಕ್ಟಿವ್ ಇದೆಯಲ್ಲ, ಸೊ ಅದು ಹಂಗೆ ಉಳ್ಕೊಂಡೋಗಿದೆ, ಬ್ಯಾಕ್ಟೀರಿಯಾ ಒಳಗಡೆ ಎಂಟರ್ ಆಗಿಲ್ಲ ಅಂತ ಅರ್ಥ. ಇಲ್ಲಿ ಏನಾಯ್ತು, DNA ಅಲ್ಲಿ ಏನಿದೆ ರೇಡಿಯೋ ಆಕ್ಟಿವಿಟಿ ಇದೆ. ಸೊ DNA ಒಳಗೆ ಎಂಟರ್ ಆಗಿದೆ ನೋಡಿ, ರೆಡ್ ಕಲರ್ ತೋರಿಸಿದ್ದಾರೆ. ಸೊ ಹಂಗಾಗಿ ಇಲ್ಲಿ ರೇಡಿಯೋ ಆಕ್ಟಿವಿಟಿ ಯಾವ್ದು ತೋರಿಸ್ತಾ ಇದೆ, ಬ್ಯಾಕ್ಟೀರಿಯಾ ತೋರಿಸ್ತಾ ಇದೆ. ಸೊ ಹಂಗಾಗಿ ಏನಂತ ಅರ್ಥ, ದಟ್ ಈಸ್ DNA is a genetic material that is entered inside this bacteria ಅಂತ ಅರ್ಥ. So this is about Hershey and Chase experiment and this you may expect for 5 marks question. ಇನ್ನ ನೀಟ್ ಮತ್ತೆ KCT ಗೆ ಏನ್ ಕೇಳ್ತಾರೆ, ರೇಡಿಯೋ ಆಕ್ಟಿವ್ ಫಾಸ್ಫರಸ್, ರೇಡಿಯೋ ಆಕ್ಟಿವ್ ಸಲ್ಫರ್ ಯಾವ್ದಾವ್ದಕ್ಕೆ ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ. ಸೊ ಆ ರೀತಿ ಕ್ವೆಶನ್ಸ್ ಕೇಳೋಂತ ಚಾನ್ಸಸ್ ಇದೆ. ಮತ್ತೆ ಇಯರ್ ಕೇಳ್ತಾರೆ, ಸೈಂಟಿಸ್ಟ್ ಯಾರು ಅಂತ ಕೇಳ್ತಾರೆ, ಯಾವ ಆರ್ಗಾನಿಸಮ್ ತಗೊಂಡ್ರು ಅಂತ ಕೇಳ್ತಾರೆ. ಸೊ ಈ ರೀತಿ ಕ್ವೆಶನ್ ಅರೈಸ್ ಆಗುವಂತ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಾಟ್ ಇಸ್ ವಿಚ್ ಇಸ್ ದ ಬೆಸ್ಟ್ ಜೆನೆಟಿಕ್ ಮಟೀರಿಯಲ್ ಮತ್ತೆ ರೆಪ್ಲಿಕೇಶನ್ ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇದೇ ತರನೇ ವಿಡಿಯೋಸ್ ನೋಡ್ತಾ ಇರಿ, ಕಂಟಿನ್ಯೂಸ್ ಆಗಿ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಅಪ್ ಟು 10 parts. Okay, so stay tuned, watch these videos to make your preparation strong. Okay, so correct ಆಗಿ ಕ್ಲಿಯರ್ ಆಗಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅಸರ್ಷನ್ ರೀಸನ್ ಕ್ವೆಶನ್ ನ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿಗೆ. ಅಂಡ್ ಎಲ್ಲಿ ಸಿಗುತ್ತೆ ನಿಮಗೆ ಈ ವಿಡಿಯೋಸ್ ಅಂತಂದ್ರೆ, ಎಲ್ಲ ಕಂಟಿನ್ಯೂಸ್ ವಿಡಿಯೋಸ್ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ಅಥವಾ ಈಗ ನಿಮಗೆ ಎಂಡ್ ಸ್ಕ್ರೀನ್ ಅಲ್ಲಿನೂ ಕೂಡ ಬರ್ತಾ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 10 ವಿಡಿಯೋಸ್ ತನಕ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ. ಅಂಡ್ ನೀಟ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ಯೂಟ್ಯೂಬ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಮೆಟೀರಿಯಲ್ಸ್ ಕೂಡ ಹಾಕ್ತಾ ಇರ್ತೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಸಣ್ಣ ಸ್ಮಾಲ್ ಫ್ಲಾಶ್ ಕಾರ್ಡ್ಸ್ ಕೂಡ ಹಾಕ್ತಾ ಇರ್ತೀನಿ. ಸೊ ಮೇಕ್ ಶೋರ್ ಯು ಫಾಲೋ ದೇರ್ ಆಲ್ಸೋ and make your preparation strong. Stay tuned. I'll meet you in the next video. Bye bye.